ಅದು ನಮ್ಮ ಈ ಜನ್ಮಭೂಮಿಯಾದ ಈ ಭಾರತ. ಆದ್ದರಿಂದಲೇ ಈ ಭಾರತದ ಸಂಸ್ಕೃತಿ ಇಡೀ ಜಗತ್ತಿನ ಉದ್ದಕ್ಕೂ ಕೂಡ ಪಸರಿಸಿರ್ತಕ್ಕಂಥದ್ದು. ಇಂತಹ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಎರಡು ಪ್ರಧಾನ ಪಾತ್ರಗಳನ್ನು ನಾವು ನೋಡಬಹುದು. ಮಹಾಭಾರತದಲ್ಲಿ ನೋಡುವಾಗ ಪಾಂಡವರು ಮತ್ತು ಕೌರವರು. ಮನುಷ್ಯ ಹೇಗೆ ಇರಬೇಕು, ಹೇಗೆ ಇರಬಾರ್ದು, ಅದಕ್ಕೆ ಎರಡು ಪಾತ್ರಗಳನ್ನು ವ್ಯಾಸರು ತಮ್ಮ ಕಥೆಯ ಮೂಲಕ ಇಡೀ ಮನುಕುಲಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಮಹಾಭಾರತದ ಪ್ರತಿ ಕಥೆಯ ಹಿನ್ನೆಲೆಯಲ್ಲಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಬೇಕಾದಂತಹ ಗುಣಗಳನ್ನು ಅದರ ಒಳಗೆ ತಿಳಿಸಿದ್ದಾರೆ. ಜೀವನದ ಉದ್ದಕ್ಕೆ ಪಾಂಡವರಾಗುವ ಪ್ರಯತ್ನ ಮಾಡಿ, ಆಗದಿದ್ದರೂ ಪರವಾಗಿಲ್ಲ, ಕೌರವರು ಮಾತ್ರ ಆಗಬೇಡಿ, ಪರ ಸ್ತ್ರೀಗೆ ಪರ ಸ್ವತ್ತಿಗೆ ಆಸೆಯನ್ನು ಪಟ್ರಿ ಅಂತಾದರೆ ಅದು ಕೌರವರ ಕಥೆ. ಭಗವಂತನಲ್ಲಿ ಭಕ್ತಿ ಮಾಡಿದ್ರಿ, ದೇವರು ಕೊಟ್ಟಲ್ಲಿ ಬದುಕಿದ್ರಿ ಅಂತಾದರೆ ಅದು ಪಾಂಡವರ ಕಥೆ. ಹೇಗಿರಬೇಕು ಅನ್ಲಿಕ್ಕಾಗಿ ಒಂದು ಪಾತ್ರದ ಪರಿಚಯ ಆದರೆ, ಹೇಗಿರಬಾರ್ದು ಅನ್ನಲಿಕ್ಕೆ ಒಂದು ಪಾತ್ರಗಳ ಪರಿಚಯವನ್ನು ಮಹಾಭಾರತದಲ್ಲಿ ಮಾಡಿಕೊಟ್ರೆ, ರಾಮಾಯಣದಲ್ಲಿ ಹೇಗಿರಬೇಕು ಅನ್ಲಿಕ್ಕೆ ಒಂದು ಪಾತ್ರ, ಅದು ರಾಮನ ಪಾತ್ರ. ಹೇಗಿರಬಾರ್ದು ಅನ್ಲಿಕ್ಕೆ ಒಂದು ಪಾತ್ರ, ಅದು ರಾವಣನ ಪಾತ್ರ. ರಾಮ ಅಂದರೆ ಯಾರು? ಆರಂಭದಲ್ಲೇ ರಾಮಾಯಣದಲ್ಲಿ ಬರುವಂತಹ ಪ್ರಶ್ನೆಯಲ್ಲಿ ಎಲ್ಲ ಗುಣಗಳ ಒಬ್ಬ ಮೂರ್ತಿ, ಎಲ್ಲ ಗುಣಗಳಿಗೆ ಆಶ್ರಯನಾದವ ಯಾರು? ರಾಮ ಅಂದರೆ ಗುಣಗಳ ಮತ್ತೊಂದು ಹೆಸರೇ ರಾಮ ಅಂತೆ. ತಂದೆಗೆ ಮಗನಾಗಿ ಹೇಗಿರಬೇಕು, ತಾಯಿಗೆ ಮಗನಾಗಿ ಹೇಗಿರಬೇಕು, ಹೆಂಡತಿಗೆ ಗಂಡನಾಗಿ ಹೇಗಿರಬೇಕು, ತಮ್ಮನಿಗೆ ಅಣ್ಣನಾಗಿ ಹೇಗಿರಬೇಕು, ಪ್ರಜೆಗಳಿಗೆ ರಂಜಿಸುವ ರಾಜನಾಗಿ ಹೇಗಿರಬೇಕು, ಅದನ್ನು ರಾಮನನ್ನು ನೋಡಿ ಕಲಿಬೇಕು. ಹೇಗಿರಬಾರ್ದು ಅನ್ನಲಿಕ್ಕೆ ಒಂದು ಪಾತ್ರದ ಪರಿಚಯ ಆಗೋದಾದರೆ ಅದು ರಾಮಾಯಣ. ಅದರಲ್ಲಿ ರಾವಣನ ಪಾತ್ರ. ಬೇಕಾದಷ್ಟು ಸಂಪತ್ತಿದ್ದರೂ, ಬೇಕಾದಷ್ಟು ಸ್ತ್ರೀಯರಿದ್ದರೂ, ಬೇಕಾದ ಸುಖಭೋಗಗಳಿದ್ದರೂ ಕೂಡ ಪರಸ್ತ್ರೀ, ಪರಮಾತ್ಮನ ಸ್ತ್ರೀಯನ್ನು ಅಪಹಾರ ಮಾಡುವಂಥ ದುಷ್ಕೃತ್ಯಕ್ಕೆ ಕೈ ಹಾಕಿ ಅಂತಹ ಅಧಪ್ಪತನದ ದಾರಿಯನ್ನು ತುಳಿದ. ಇದು ರಾವಣನ ಕಥೆ ಮಾತ್ರ ಅಲ್ಲ, ರಾವಣನ ಪ್ರವೃತ್ತಿ ಇರುವಂಥ ಎಲ್ಲರಿಗೂ ಆಗುವಂತಹ ದುರ್ಗತಿ, ಅದನ್ನು ರಾಮಾಯಣ ಚಿತ್ರಿಸಿದೆ. ರಾಮಾಯಣ ಅಂದರೆ ಆಚಾರ್ಯರು ತೆಗೆದುಕೊಳ್ಳುವ ರಾಮಾಯಣ ಮೂಲ ರಾಮಾಯಣ ಅಂತ. ಅದು 100 ಕೋಟಿ ಶ್ಲೋಕಾತ್ಮಕವಾದದ್ದು, ಶತಕೋಟಿ ಶ್ಲೋಕಾತ್ಮಕವಾದ ರಾಮಾಯಣ. ಹಯಗ್ರೀವ ರೂಪಿ ಪರಮಾತ್ಮ ಬ್ರಹ್ಮದೇವರಿಗೆ ಉಪದೇಶ ಮಾಡಿರ್ತಕ್ಕಂಥದ್ದು. ಅದು ದೇವರಿಗೆ ಮಾತ್ರ ಹೇಳಲಿಕ್ಕೆ ಸಾಧ್ಯ, ಬ್ರಹ್ಮದೇವರಿಗೆ ಮಾತ್ರ ಕೇಳಲಿಕ್ಕೆ ಸಾಧ್ಯ. ಹೇಳಿದವ ಸರ್ವೋತ್ತಮನಾದ ಭಗವಂತನಾದರೆ, ಕೇಳಿದವ ಜೀವೋತ್ತಮರಾದಂತಹ ಬ್ರಹ್ಮದೇವರು. ಅಲ್ಲಿಯ ಕಥೆಯನ್ನೇ 24,000 ಶ್ಲೋಕಗಳಲ್ಲಿ ವಾಲ್ಮೀಕಿಗಳು ನಮಗೆ ಕೊಟ್ಟಿದ್ದಾರೆ. 7 ಕಾಂಡಗಳಿಂದ ಯುಕ್ತವಾದಂತಹ ಈ ರಾಮಾಯಣದಲ್ಲಿ ಒಂದೊಂದು ಕಾಂಡಕ್ಕೆ ವಾಲ್ಮೀಕಿಗಳು ಒಂದೊಂದು ಹೆಸರಿಡ್ತಾ ಬಂದಾಗ, ಹನುಮಂತನ ಕಥೆ ಬಂದಂತಹ ಕಾಂಡಕ್ಕೆ ಸುಂದರ ಕಾಂಡ ಅಂತಿಟ್ರು. ಯಾವಾಗಲೂ ಕಾವ್ಯ ರಚನೆ ಮಾಡಿದ ಕರ್ತೃವಿಗೆ ತಾನು ಬರೆದ ಎಲ್ಲ ಸಂಗತಿಗಳು ಕೂಡ ಸುಂದರವಾಗಿಯೇ ಇರುತ್ತೆ. ಅಯೋಧ್ಯ ಕಾಂಡ ಇರಲಿ, ಬಾಲಕಾಂಡ ಇರಲಿ, ಕಿಷ್ಕಿಂಧ ಕಾಂಡ ಇರಲಿ, ಯುದ್ಧಕಾಂಡ ಇರಲಿ, ಎಲ್ಲವೂ ಸುಂದರವೇ. ಆದರೆ ಈ ಕಾಂಡಕ್ಕೆ ವಿಶೇಷವಾಗಿ ಸುಂದರಕಾಂಡ ಅಂತ ಇಡಲಿಕ್ಕೆ ಕಾರಣ, ಅದರಲ್ಲಿ ಹನುಮ ಭಗವಂತನಲ್ಲಿ ಮಾಡಿದ ಎತ್ತರದ ಭಕ್ತಿ ಅದರೊಳಗಿದೆ. ಅಂದರೆ ಸುಖಸ್ವರೂಪಿಯಾದ ಭಗವಂತ, ಅವನಲ್ಲಿ ಆದರ ಅಂದರೆ ಭಕ್ತಿ. ಸುಖಸ್ವರೂಪಿಯಾದ ಭಗವಂತನಲ್ಲಿ ಎಂತಹ ಎತ್ತರದ ಭಕ್ತಿಯನ್ನು ಜೀವೋತ್ತಮರಾದ ವಾಯುದೇವರು ಮಾಡಿದ್ದಾರೆ. ಅಂತಹ ವಾಯುದೇವರ ಕಥೆಗಳಿಂದ ಕೂಡಿರ್ತಕ್ಕಂಥದ್ದಾದ ಕಾರಣ ಇದಕ್ಕೆ ಸುಂದರಕಾಂಡ ಅಂತ ವಾಲ್ಮೀಕಿಗಳು ಹೆಸರಿಟ್ಟಿದ್ದಾರೆ. ಇಡೀ ಕಥೆಯ ಸಾರ ಇಷ್ಟೇ. ಸುಂದರನಾದ ರಾಮಚಂದ್ರನ ಹೇಳಿಕೆಯನ್ನು ಸುಂದರನಾದ ಹನುಮಂತ ದೇವರು ಸುಂದರಿಯಾದ ಸ್ತ್ರೀ
ಸೀತಾದೇವಿಗೆ ಹೇಳಿದ್ದಾರೆ. ಸುಂದರಿಯಾದ ಸೀತೆಯ ಸುದ್ದಿಯನ್ನು ಸುಂದರನಾದ ರಾಮನಿಗೆ ಸುಂದರರಾದ ಹನುಮಂತ ದೇವರು ತಿಳಿಸಿದ್ದು. ಹಾಗಾಗಿ ಇದಕ್ಕೆ ಸುಂದರಕಾಂಡ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಬರುವ 3 ಜನ ಪ್ರಧಾನರು, ಒಂದು ಸುಂದರನಾದ ರಾಮ, ರಾಮನ ಮಗನಾದ ಸುಂದರ ಮೂರ್ತಿ ಮುಖ್ಯ ಪ್ರಾಣ ಹನುಮಂತ, ಸುಂದರಕ್ಕೆ ಸುಂದರಿಯಾದಂಥ ಜಗತ್ತಿನ ಸುಂದರಿ ರಮಾದೇವಿ ಸೀತಾದೇವಿ, ಅವಳ 3 ಜನದ ಪ್ರಧಾನ ಕತೆ. ಆದ ಕಾರಣ ಇದಕ್ಕೆ ಸುಂದರಕಾಂಡ ಅಂತ ಕರೀತಾ ಇದ್ದಾರೆ. ಕೃಷ್ಣನ ಸನ್ನಿಧಾನ ಅಂದರೆ ಇದು ರಾಮನ ಸನ್ನಿಧಾನವೇ. ಯಾರು ಕೇಳಲಿ ಯಾರು ಬಿಡಲಿ, ಹನುಮನ ಕಥೆಯನ್ನು, ಭೀಮನ ಕಥೆಯನ್ನು, ಆಚಾರ್ಯರ ಮಧ್ವರ ಕಥೆಯನ್ನು ರಾಮಕೃಷ್ಣ ವ್ಯಾಸ ರೂಪದಿಂದ ಭಗವಂತ ಕೇಳಿಯೇ ಕೇಳ್ತಾನಂತ. ಅವನು ಕೇಳ್ತಾನೆ, ಹನುಮನ ಬಗ್ಗೆ ನಾನು ತಿಳ್ಕೊಳ್ಬೇಕು. ಯಾಕೆಂದರೆ ಹನುಮ ಮಾಡಿದ್ದು ಒಂದಲ್ಲ ಎರಡಲ್ಲ. ರಾಮನಿಗೆ ಪಟ್ಟಾಭಿಷೇಕ ಆಯಿತು. ರಾಮನಿಗೆ ಪಟ್ಟಾಭಿಷೇಕ ಆದ ಮೇಲೆ ರಾಮ ಮಾತಾಡುವ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ, ಹೇ ಹನುಮ, ನಿನ್ನ ಈ 2 ಬಾಹುಬಲದಿಂದಾಗಿಯೇ ನನಗೆ ಎಲ್ಲ ಸಿಕ್ತು. ಲಂಕೆ ಸಿಕ್ಕಲಿಕ್ಕೆ ನೀ ಕಾರಣ, ಸೀತಾ ಸಿಕ್ಕಲಿಕ್ಕೆ ನೀನು ಕಾರಣ, ನನಗೆ ಅಯೋಧ್ಯೆ ಮತ್ತೆ ಸಿಗಲಿಕ್ಕೆ ನೀನು ಕಾರಣ, ನನ್ನ ತಮ್ಮಂದರೆಲ್ಲ ಸಿಗಲಿಕ್ಕೆ ನೀನು ಕಾರಣ, ಲಕ್ಷ್ಮಣ ಸಿಗಲಿಕ್ಕೆ ನೀನು ಕಾರಣ. ನೀನು ಇಲ್ಲ ಅಂತಾಗಿದ್ದರೆ ನೀವು ಯೋಚನೆ ಮಾಡಿ, ರಾಮಾಯಣದಲ್ಲಿ ಎಲ್ಲ ಪಾತ್ರಗಳನ್ನು ಇಟ್ಕೊಂಡು ರಾಮಾಯಣ ಮೈನಸ್ ಹನುಮಂತ ಅಂತೇನಾದರೂ ಮಾಡಿದರೆ ಅದು ಕಿಷ್ಕಿಂಧ ಕಾಂಡಕ್ಕೆ ಕ್ಲೋಸ್ ಆಗಿಬಿಡ್ತಿತ್ತು. ಮುಂದೆ ಸುಂದರಕಾಂಡದಿಂದ ಯಾವ ಕಥೆಯೂ ಇಲ್ಲ. ಹನುಮಂತ ನಿನ್ನ ಬಾಹುಬಲವನ್ನು ನಂಬಿ ಇಷ್ಟೆಲ್ಲವನ್ನು ನಾನು ಪಡೆದೆ ಅಂತ ಭಗವಂತ ಹೇಳ್ತಾನೆ. ತನ್ನ ಭಕ್ತನ ಮಹಿಮೆಯನ್ನು ಹೇಳ್ತಾ ರಾಮಚಂದ್ರ ದೇವರು ಹೇಳ್ತಾರೆ, ಹಾಗಾಗಿ ಹನುಮ, ನಿನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕು. ನಿನ್ನ ಶಕ್ತಿ ಎಷ್ಟು, ನಿನ್ನ ಪರಾಕ್ರಮ ಎಷ್ಟು. ಯಾಕೆಂದರೆ ನೀನು ಯುದ್ಧರಂಗದಲ್ಲಿ ನೀನು ಮಾಡಿದ ಯುದ್ಧ, ಇಂದ್ರಾದಿ ದೇವತೆಗಳು ಕೂಡ ಅಂಥ ಯುದ್ಧವನ್ನು ಮಾಡಿಲ್ಲ. ಅಂತಹ ಅತ್ಯದ್ಭುತವಾದ ಶಕ್ತಿಯನ್ನು ನೀನು ತೋರಿಸಿದ್ದೀಯಾ, ನಿನ್ನ ಮಹಿಮೆ ತಿಳ್ಕೊಳ್ಬೇಕು ಅಂತ. ಭಗವಂತನಿಗೆ ಭಕ್ತನಾದ ಹನುಮನ ಮಹಿಮೆ ಅಂದರೆ ಬಹಳ ಇಷ್ಟ. ಹನುಮನಿಗೆ ರಾಮನ ಮಹಿಮೆ ಇಷ್ಟ, ರಾಮನಿಗೆ ಹನುಮನ ಮಹಿಮೆ ಇಷ್ಟ. ಹೀಗಾಗಿ ಹನುಮನ ಮಹಿಮೆ ಹೇಳಿದರೆ ರಾಮ ಆನಂದ ಪಡ್ತಾನೆ. ಭಕ್ತರ ಕಥೆಯೇ ಭಗವಂತನ ಕತೆ, ಭಗವಂತನ ಕಥೆಯೇ ಭಕ್ತರ ಕತೆ. ಭಕ್ತರಲ್ಲಿ ಉತ್ತಮರಾಗಿರ್ತಕ್ಕಂಥವರು ಹನುಮಂತ ದೇವರು. ಅವರ ಕಥೆಯಿಂದ ಕೂಡಿರ್ತಕ್ಕಂಥದ್ದು ಈ ಸುಂದರಕಾಂಡ. ಸುಂದರಕಾಂಡ ಆರಂಭ ಆಗೋದು ಕಿಷ್ಕಿಂಧ ಕಾಂಡದ ಕೊನೆಯಿಂದ. ಕಿಷ್ಕಿಂಧ ಕಾಂಡದಲ್ಲಿ ನಮಗೆಲ್ಲ ತಿಳಿದ ಕಥೆ, ಸುಗ್ರೀವ ಎಲ್ಲ ಕಪಿಗಳಿಗೆ ಆಜ್ಞೆ ಮಾಡಿದ್ದಾನೆ. ಎಲ್ಲ ಕಪಿಗಳು ಕೂಡ ಬಂದು ಒಂದು ಕಡೆ ಸೇರಬೇಕು. ಎಲ್ಲ ಕಪಿಗಳು ಸೇರಿದಾಗ ರಾಮ, ಲಕ್ಷ್ಮಣ, ಹನುಮಂತ ಇವರ ಸನ್ನಿಧಾನದಲ್ಲಿ ಕಪಿಗಳ ನಾಯಕನಾದ ಸುಗ್ರೀವ ಹೇಳ್ತಾ ಇದ್ದಾನೆ, ಇನ್ನು 30 ದಿನದ ಒಳಗೆ ಸೀತೆಯ ಸುದ್ದಿಯನ್ನು ತರಬೇಕು. ಯಾರು ಖಾಲಿ ಕೈಯಲ್ಲಿ ಬರ್ತೀರಿ, ಸುದ್ದಿ ತಾರದೆ ಬರ್ತೀರಿ, ಅವರಿಗೆ ಶಿರಶ್ಛೇದನ ಅಂತ. ಇಂತಹ ದೊಡ್ಡ ಆಜ್ಞೆಯನ್ನು ಇವತ್ತು ನಾವು ಪೇಪರಲ್ಲಿ ರಾಮಾಯಣ ನಡೆದಿಲ್ಲ ಅಂತ ಹೇಳೋರು ಕೂಡ ಸುಗ್ರೀವಾಜ್ಞೆ ರಾಮರಾಜ್ಯ ಅನ್ನೋದು 2 ಮಾತ್ರ ಇಟ್ಕೊಂಡಿದ್ದೀವಿ. ಆಗಾಗ ಪೇಪರಲ್ಲಿ ಸುಗ್ರೀವಾಜ್ಞೆ ರಾಮರಾಜ್ಯ ಈ ಕನಸು ಹೀಗೆಲ್ಲ ಬರ್ತಿರುತ್ತೆ. ಸುಗ್ರೀವನ ಆಜ್ಞೆ ಅಂದರೆ ಹೇಗಿತ್ತು ಅನ್ನೋದನ್ನು ನಾವು ವಿಚಾರ ಮಾಡಬಹುದು. ಸುಗ್ರೀವನ ಆಜ್ಞೆಯನ್ನು ಪಡೆದಂತಹ ಎಲ್ಲ ಕಪಿಗಳು ಕೂಡ 4 ದಿಕ್ಕುಗಳಲ್ಲಿ ಹೊರಟಿದ್ದಾರೆ. ಆ ಹೊರಡುವ ಸಂದರ್ಭ ಎಲ್ಲ ಕಪಿಗಳ ಮುಖವನ್ನು ಹನುಮಂತ ದೇವರು ಮಧ್ಯದಲ್ಲಿ ಕೂತಿದ್ದಾರೆ. ರಾಮಚಂದ್ರ ದೇವರು ಎಲ್ಲರ ಮುಖವನ್ನು ನೋಡಿ ದೂರದಲ್ಲಿ ಕುಳಿತ ಹನುಮಂತನನ್ನು ಕರೆದಿದ್ದಾರಂತೆ. ಕರ್ಣಾಂತಮಾನೀಯ ಗುಣಗ್ರಹಿತ್ರ ರಾಮೇಣ ಮುಕ್ತೋ ರಣಕೋವಿದೇನ. ರಾಮಚಂದ್ರ ದೇವರು ಯಾರನ್ನೂ ಕರೀಲಿಲ್ಲಂತೆ, ಹನುಮಂತ ದೇವರನ್ನು ಮಾತ್ರ ಕರೆದಿದ್ದಾರೆ. ಯಾಕೆಂದರೆ ರಾಮನಿಗೆ ಹನುಮನ ಬಗ್ಗೆ ಚೆನ್ನಾಗಿ ಗೊತ್ತು. ಅದು ಯಾವಾಗ ಗೊತ್ತು ಅಂದರೆ ಮೊದಲೇ ಗೊತ್ತಿತ್ತಂತೆ. ಯಾವಾಗ ಅಂದರೆ ಆ ಕಿಷ್ಕಿಂಧ ಕಾಂಡದ ಸಂದರ್ಭದಲ್ಲಿಯೇ ಈ ಸುಗ್ರೀವ ವಾಲಿಗೆ ಹೆದರಿ ಅಡಗಿ ಕುಳಿತ ಸಂದರ್ಭ, ಸೀತೆಯನ್ನು ಕಳೆದುಕೊಂಡ ನಟನೆಯನ್ನು ಮಾಡ್ತಾ ರಾಮ ಲಕ್ಷ್ಮಣರು ವನಚಾರಿಗಳಾಗಿ ಕೈಯಲ್ಲಿ ಬಿಲ್ಲು ಬಾಣ ಹಿಡಿದು ಬರ್ತಾ ಇದ್ದಾರೆ. ಆ ಇಬ್ಬರು ಧನುರ್ಧಾರಿಗಳನ್ನು ಕಂಡಂತಹ ಸುಗ್ರೀವ ಬಹಳ ಕಾತುರದಿಂದ ಹನುಮಂತನಿಗೆ ಹೇಳ್ತಾ ಇದ್ದಾನೆ,
ಆ ಬಂದಿರೋರಿಬ್ಬರು ವಾಲಿ ಕಡೆನೇ ಇರಬೇಕು. ಅವರ ಆ ದೇಹ ಸೌಷ್ಠವವನ್ನು ನೋಡಿದ್ರೆ ನನ್ನನ್ನು ಹಿಡ್ಕೊಂಡು ಬರಲಿಕ್ಕೋ ನನ್ನನ್ನು ಸಂಹಾರ ಮಾಡಲಿಕ್ಕೋ ವಾಲಿ ತಾನು ಬಾರದೆ ತನ್ನ ಕಡೆ ಜನನ್ನ ಕಳಿಸಿದ್ದಾನೆ. ನನ್ನ ಶಿಕ್ಷೆಗೆ ಇವರಿಬ್ಬರು ಬರ್ತಾ ಇದ್ದಾರೆ ಅಂತ ಅತ್ಯಂತ ಗಾಬರಿ ಪಟ್ಟಿದ್ದಾನೆ. ಆ ಕಾಲಕ್ಕೆ ಹನುಮಂತ ದೇವರು ಹೇಳ್ತಾರೆ, ನೀ ಇಷ್ಟು ಗಾಬರಿ ಆಗಬೇಡ, ನಾನು ನೋಡಿ ಹೇಳ್ತೇನೆ ಅಂಥೇಳಿ ಹನುಮಂತ ದೇವರು ನೋಡಿ ಕೆಳಗಿಳಿದು ಹೇಳ್ತಾ ಇದ್ದಾರೆ, ಆ ಬರ್ತಿರುವ ಇಬ್ಬರು ಅವರು ಶಿಕ್ಷೆ ಮಾಡಲಿಕ್ಕೆ ಬರ್ತಿಲ್ಲ, ನಿನ್ನ ರಕ್ಷೆಗಾಗಿ ಬರ್ತಾ ಇದ್ದಾರೆ. ಅವರು ಶಿಕ್ಷಕರಲ್ಲ, ನಿನ್ನ ರಕ್ಷಕರು. ನಿನ್ನ ರಕ್ಷಕರು ಮಾತ್ರ ಅಲ್ಲ, ಜಗದ್ರಕ್ಷಕರು. ಇಡೀ ಜಗತ್ತಿನಲ್ಲಿರುವಂಥ ದುಷ್ಟರನ್ನು ಸಂಹಾರ ಮಾಡಿ ಸಜ್ಜನರ ರಕ್ಷಣೆಗಾಗಿ ಅವತಾರ ಮಾಡಿರ್ತಕ್ಕಂತಹ ಭಗವಂತ ಅವನೇ ರಾಮ ಅಂತ ರಾಮನ ಬಗ್ಗೆ ಸರಿಯಾಗಿ ತಿಳಿದ ವ್ಯಕ್ತಿ ಜೀವರಾಶಿಗಳಲ್ಲಿ ಹನುಮಂತ ದೇವರು. ಹನುಮಂತನ ಬಗ್ಗೆ ಸರಿಯಾಗಿ ತಿಳಿದವರು ಅಂದರೆ ರಾಮ. ಹನುಮನ ಬಗ್ಗೆ ಪರಿಪೂರ್ಣವಾದಂತಹ ಅರಿವು ಹನುಮನಿಗಿಂತ ಅವರರಾದ ದೇವತೆಗಳಿಗೂ ಇಲ್ಲ. ಹಾಗಾದರೆ ಹನುಮನ ಬಗ್ಗೆ ಸರಿಯಾಗಿ ತಿಳಿದವ ಅಂದರೆ ರಾಮ. ಅಂತಹ ರಾಮನ ಬಳಿಗೆ ಹನುಮಂತ ಹೋಗಿದ್ದಾನೆ. ಕೆಲ ಕಾಲ ಮಾತಾಡಿದ್ದಾನಂತೆ ಹನುಮಂತ ಮಾತಾಡುವಾಗ ರಾಮಚಂದ್ರ ದೇವರು ಒಂದು ಮಾತಾಡಿಲ್ಲಂತೆ. ಕೆಲವರು ಮಾತಾಡ್ತಿದ್ರೆ ಆ ಮಾತನ್ನು ಕೇಳಬೇಕನ್ಸುತ್ತೆ. ಯಾಕೆಂದರೆ ಮಧ್ಯ ನಿಮಗೆ ಯಾವ ಪ್ರಶ್ನೆಯೂ ಹುಟ್ಟಬಾರ್ದು. ನಿಮ್ಮ ತಲೆಯಲ್ಲಿ ಬರುವ ಪ್ರಶ್ನೆಗಳನ್ನು ಅವರೇ ಮಾಡಿಕೊಂಡು ನೀವು ಏನು ಕೇಳಬಹುದು ಅಂತ ಅವರೇ ತಲೆಯಲ್ಲಿಟ್ಕೊಂಡು ಸಮಗ್ರವಾಗಿ ಹೇಳುವಂತಹ ಕ್ರಮ. ಆ ಎಲ್ಲ ಮಾತನ್ನು ಕೇಳಿದ ರಾಮ ಹನುಮಂತ ಮಾತು ನಿಲ್ಲಿಸಿದ ಮೇಲೆ ಲಕ್ಷ್ಮಣನ ಕಡೆ ಮುಖ ಮಾಡಿ ಹೇಳ್ತಾ ಇದ್ದಾನೆ, ಹೇ ಲಕ್ಷ್ಮಣ, ಈ ಹನುಮ ಆಡಿದ ಮಾತನ್ನು ನೀ ಕೇಳಿದೆಯಾ ಅಂದ. ಎಂಥ ಅದ್ಭುತವಾದ ಮಾತಿವೊಂದು. ಸಮಗ್ರವಾದ ವ್ಯಾಕರಣವನ್ನು ಓದಿದ ವಿದ್ವಾಂಸ ಇರಬೇಕು. ಋಗ್ವೇದವನ್ನು ಚೆನ್ನಾಗಿ ಅಧ್ಯಯನ ಮಾಡದಿದ್ದವರಿಗೆ ಈ ರೀತಿ ಮಾತಾಡಲಿಕ್ಕೆ ಬರೋಲ್ಲ. ಯಜುರ್ವೇದವನ್ನು ಓದಿಲ್ಲ ಅಂತಾದರೆ, ಯಜುರ್ವೇದವನ್ನು ತಲೆಯಲ್ಲಿ ಧಾರಣೆ ಮಾಡಿಲ್ಲ ಅಂತಾದರೆ, ಸಾಮವೇದ ವಿದುಷಃ, ಸಾಮವೇದವನ್ನು ಚೆನ್ನಾಗಿ ಅಧ್ಯಯನ ಮಾಡಿಲ್ಲ ಅಂತಾದರೆ ಈ ರೀತಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಇವನನ್ನು ನೋಡಿದರೆ ಎಲ್ಲ ವಿದ್ಯೆಯನ್ನು ಅಧ್ಯಯನ ಮಾಡಿದವನಂತೆ ಕಾಣ್ತಾನೆ. ಕಾರಣ, ಇಷ್ಟು ಹೊತ್ತು ಇವನೊಟ್ಟಿಗೆ ನಾನು ಮಾತಾಡಿದೆ, ಇವನ ಮಾತಿನಲ್ಲಿ ಒಂದೇ ಒಂದು ಶಬ್ದವೂ ಕೆಟ್ಟ ಶಬ್ದ ಇಲ್ಲ, ಅಪಶಬ್ದ ಅನ್ನೋದೇ ಇಲ್ಲ. ಎಂತಹ ಅತ್ಯುತ್ತಮವಾದ ವಿದ್ಯೆ ಇವಂದು, ಜೊತೆಗೆ ವಿನಯ ಎಂಥದ್ದು. ಹೀಗೆ ಮೊಟ್ಟ ಮೊದಲ ಬಾರಿಗೆ ಹನುಮಂತನ ಹಿರಿಮೆ ಮಹಿಮೆಯನ್ನು ಗುರುತಿಸಿ ಜಗತ್ತಿಗೆ ತಿಳಿಸಿದ ಜಗತ್ಪತಿ ರಾಮ. ಹೀಗಾಗಿ ಹನುಮನ ಬಗ್ಗೆ ಸರಿಯಾಗಿ ತಿಳಿದವ. ಎಲ್ಲ ಕಪಿಗಳು ಕೂಡ ಸೀತಾ ಅನ್ವೇಷಣಕ್ಕೆ ಹೊರಟರೂ ಕೂಡ ರಾಮನಿಗೆ ಗೊತ್ತು, ಈ ಯಾವ ಕಪಿಗಳಿಗೂ ಆ ಯೋಗ್ಯತೆ ಇಲ್ಲ. ಆ ಯೋಗ್ಯತೆ ಇರುವ ಒಂದೇ ಒಂದು ಕಪಿ ಅಂದರೆ ಜೀವೋತ್ತಮರಾದ ವಾಯುದೇವರು ಅಂತ. ಆ ವಾಯುದೇವರನ್ನು ಹತ್ತಿರ ಕರೆದು ಅವರ ಕೈಯಲ್ಲಿ ಮಾತ್ರ ಮುದ್ರಿಕೆಯ ಉಂಗುರವನ್ನು ಭಗವಂತ ರಾಮಚಂದ್ರ ದೇವರು ಕೊಟ್ಟಿದ್ದಾರಂತೆ. ನಿಮಗೆಲ್ಲ ಕಥೆ ಗೊತ್ತಿದೆ. ಹನುಮಂತ ದೇವರು ತಾವು ದಕ್ಷಿಣ ದಿಕ್ಕಿನ ಕಡೆ ಮುಖ ಮಾಡಿ ಹೊರಟಿದ್ದಾರೆ. ಹೊರಟು ಎಲ್ಲ ಕಪಿಗಳು ಹುಡುಕ್ತಾ ಹೊರಟ್ರೆ 29 ದಿನ ಕಳೆದಿದೆ. ಉಳಿದಿರೋದು ಒಂದೇ ಒಂದು ದಿನ. 29 ದಿನದಲ್ಲಿ ಕೂಡ ಕಿಂಚಿತ್ತೂ ಸುದ್ದಿ ಇಲ್ಲ. 30ನೇ ದಿನ ಆಗುವಾಗ ಎಲ್ಲ ಕಪಿಗಳು ನಿರ್ಧಾರ ಮಾಡಿದ್ದಾರಂತೆ, ನಮ್ಮ ಕಥೆ ಮುಗೀತು, ನಾವಿನ್ನು ಮರಳಿ ನಮ್ಮೂರಿಗೆ ಹೋಗುವ ಹಾಗಿಲ್ಲ. ಯಾಕೆಂದರೆ ಹೋದರೆ ಬದುಕುವ ಹಾಗಿಲ್ಲ. ಬದುಕ್ತೀವಿ ಅಂತ ನಾವಂದರೂ ನಮ್ಮ ರಾಜ ನಮ್ಮ ತಲೆನ ನಮಗೆ ಉಳಿಸಲ್ಲ. ಯಾಕೆಂದರೆ ಅವನ ಮಾತು ಕೇಳಲಿಲ್ಲ ಅಂತಾದರೆ ಅವನ ಪ್ರತಿಜ್ಞೆ, ಯಾರು ಸೀತಾ ಸುದ್ದಿಯನ್ನು ತರೋಲ್ಲ ಅವ್ರನ್ನ ಕಂಡ್ರೆ ತಲೆ ತೆಗಿತೀನಿ ಅಂತ. ಅಲ್ಲಿ ಹೋಗಿ ಸಾಯುವ ಬದಲು ಇಲ್ಲೇ ಇದ್ದುಬಿಡೋಣ ಅಂತ ಎಲ್ಲ ಕಪಿಗಳು ಕೂಡ ನಿರ್ಧಾರ ಮಾಡಿದ್ದಾರೆ. ಏನಂದರೆ ಕಪಿಗಳಿಗೆ ಯಾವ ಕಾಡಾದ್ರೇನು, ನಮಗೆ ಬೇಕಾದ್ದು ಹಣ್ಣು ನೀರು ಇಷ್ಟಿದ್ರೆ ಸಾಕು, ಮತ್ತು ಎಲ್ಲ ಇಲ್ಲೇ ಇದೆ, ಇನ್ನು ಅಲ್ಲಿ ಯಾಕೆ ಹೋಗಬೇಕು ಅಂತ ಹೇಳಿ ರಾಮನ ಕೆಲಸವನ್ನು ಮರೆತು ಇದು ಸುಗ್ರೀವನ ಕೆಲಸ ಅಂತ ತಿಳಿದು ಆ ಎಲ್ಲ ಕಪಿಗಳು ಕೂಡ ಉಪರಮಿಸಿದ್ದಾರೆ. ಎಲ್ಲರಿಗೂ ಅವರ ಮಾತೇ ಸರಿ ಅನ್ನಿಸ್ತು. ಆಗ ಹನುಮಂತ ದೇವರು ಹೇಳ್ತಾ ಇದ್ದಾರೆ, ನೀವು ಮಾಡಲ್ಲ ಅಂದರೆ ನಾನು ಬಿಡೋಲ್ಲ ಅಂದರು. ಅದಕ್ಕೆ ಆ ಕಪಿಗಳೆಲ್ಲ ಹೇಳಿದ್ರು, 29 ದಿನ ಮಾಡಲಿಕ್ಕಾಗದ್ದು, ಇನ್ನು ಒಂದು ದಿನದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಇದು ಕಪಿಗಳ ಕಥೆ ಅಲ್ಲ, ಇದೆಲ್ಲ ನಮ್ಮದೇ ಕಥೆ. ಕೆಲವ್ರು ಏನಂದರೆ ವಯಸ್ಸಾಗ್ತಾ ಇರುವಾಗ ಇಷ್ಟು ವರ್ಷವೇ ಸ್ನಾನ ಮಾಡಿಲ್ಲ, ಸರಿಯಾಗಿ ಸಂಧ್ಯಾ ವಂದನೆ ಮಾಡಿಲ್ಲ, ಏಕಾದಶಿ ಮಾಡಲಿಲ್ಲ, ಚಾತುರ್ಮಾಸ್ಯ ಮಾಡಲಿಲ್ಲ,
ಆಚಾರ್ಯರ ಶಾಸ್ತ್ರ ಪಾಠ ಪ್ರವಚನ ಮಾಡಲಿಲ್ಲ, ಅಧ್ಯಯನ ಮಾಡಲಿಲ್ಲ, ಅಧ್ಯಾಪನ ಮಾಡಲಿಲ್ಲ, ಮುಗದೇ ಹೋಯಿತು, 80 ಆಯಿತು, ಇನ್ನೇನು ಇವತ್ತೋ ನಾಳೆನೋ ಟಿಕೆಟು ಅಂತ ಅಂದ್ಕೊಳ್ತಾರೆ. ಆದರೆ ಮಧ್ವಾಚಾರ್ಯರು ಹೇಳ್ತಾರೆ ಒಂದು ದಿನ ಸಾಕಂತಾರೆ, ಒಂದು ಕ್ಷಣ ಸಾಕಂತಾರೆ. ಭಾಗವತದಲ್ಲಿ ಪರೀಕ್ಷಿತ ಮಹಾರಾಜ ಶುಕಾಚಾರ್ಯರಿಗೆ ಹೇಳ್ತಾನೆ, ಸ್ವಾಮಿ ನೀವೇನೋ ದೊಡ್ಡ ಭಾಗವತ ಕತೆ ಹೇಳ್ತೀರಿ, ಆದರೆ ನಂಗೆ ಕೇಳಲಿಕ್ಕೆ ಅಷ್ಟು ಟೈಮ್ ಇಲ್ಲ, 7 ದಿನಕ್ಕೆ ನನಗೆ ಮೃತ್ಯು ಸನ್ನಿಹಿತವಾಗಿದೆ. ಶುಕಾಚಾರ್ಯ ಅಂತಾರೆ, 7 ದಿನ ಯಾಕೆ ಬೇಕು ಅಂದರು. ಸಾಧನೆ ಮಾಡುವ ಮನಸ್ಸು ಬಂದಾಗ 7 ಕ್ಷಣ ಸಾಕು. ಒಂದು ಮುಹೂರ್ತ ಕಾಲದಲ್ಲಿ ಉದ್ಧಾರ ಆದಂತಹ ಖಟ್ವಾಂಗ ಮಹಾರಾಜನ ಕಥೆಯನ್ನು ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ. ಸಾಧನೆ ಮಾಡಲಿಕ್ಕೆ ಹೊರಟವರಿಗೆ ತುಂಬ ಸಮಯ ಬೇಕಿಲ್ಲ, ಸ್ವಲ್ಪ ಸಮಯದಲ್ಲಿಯೂ ಸಾಧನೆ ಮಾಡುವ ಮನಸ್ಸು ಪರಿಪಕ್ವತೆ ಬಂದಿತ್ತು ಅಂತಾದರೆ ಎಷ್ಟು ಎತ್ತರಕ್ಕೆ ಏರ್ಬೋದು. ಇದರರ್ಥ ಯಾರು ಮಧ್ವಾಚಾರ್ಯರ ಪಾದವನ್ನು ಹಿಡಿತಾರೆ ಅವರಿಗೆ ಒಂದೊಂದು ಕ್ಷಣವೂ ಕೂಡ ಅತ್ಯಂತ ಸಾರ್ಥಕ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಹನುಮಂತ ದೇವರು ಹೇಳ್ತಾರೆ, ನೀವು ಮಾಡಲ್ಲ ಅಂದರೆ ನಾನು ಬಿಡೋಲ್ಲ ಅಂತ. ಯಾರು ಆಚಾರ್ಯರ ಪಾದವನ್ನು ಗಟ್ಟಿಯಾಗಿ ಹಿಡಿತಾರೆ ಅವರ ಕೈಲಿ ಬಿಡದೆ ಸತ್ಕರ್ಮವನ್ನು ಆಚಾರ್ಯರು ಮಾಡಿಸ್ತಾರೆ ಅಂತ ತಿಳಿಸ್ಲಿಕ್ಕೆ ದ್ಯೋತಕವಾದ ಕಥೆ ಈ ಕಪಿಗಳಿಗೆ ಹನುಮಂತ ದೇವರು ಹೇಳ್ತಾ ಇದ್ದಾರೆ, ನೀವು ಮಾಡಲೇಬೇಕು. ಕಪಿಗಳಂದ್ರು, ನಿಂದೊಳ್ಳೆ ಕಷ್ಟ ಆಯಿತು ಹನುಮ, ಅಲ್ಲಿ ಹೋದರೆ ಸುಗ್ರೀವನ್ ಕಾಟ ಅಂದರೆ ಇಲ್ಲೇ ನೀನು ಗೋಳೈಕೋತಾ ಇದೆಯಲ್ಲ, ನಮ್ಮ ಕೈಲಿ ಆಗೋಲ್ಲ, ಏನು ಮಾಡೋಣ? ಅದಕ್ಕೆ ಹನುಮಂತ ಹೇಳ್ತಾನೆ, ನಿಮಗೇನೂ ಆಗಲ್ಲ ಅಂತಾದಾಗ ಮಾಡಲಿಕ್ಕೆ ಒಂದು ಉಪಾಯ ಇದೆ ಅಂದರು. ಏನಾಗಲ್ಲ, ಸ್ನಾನ ಮಾಡಲಿಕ್ಕಾಗಲ್ಲ, ದಾನ ಮಾಡಲಿಕ್ಕಾಗಲ್ಲ, ಧರ್ಮ ಮಾಡಲಿಕ್ಕಾಗಲ್ಲ, ವ್ರತ ಮಾಡಲಿಕ್ಕೆ ಏನೂ ಮಾಡೋಕ್ಕಾಗಲ್ವಾ? ಹಾಗಾದರೆ ಹರಿಯ ನಾಮವನ್ನು ಉಚ್ಚಾರಣೆ ಮಾಡಿ, ರಾಮ 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 ಅನ್ನಿ ಸಾಕು. ಒಂದು ನಾಮ ನಿಮ್ಮೆಲ್ಲ ಪಾಪವನ್ನು ಪರಿಹಾರ ಮಾಡುವಂಥದ್ದು. ಹಾಗಾಗಿ ಆ ರಾಮನ ನಾಮವನ್ನೇ ಹೇಳಿ ಅಂತ ಹನುಮಂತ ಹೇಳಿದಾಗ ಹನುಮಂತ ತಾನೂ ಕೂಡ ಅವರ ಒಟ್ಟಿಗೆ ರಾಮನ ನಾಮವನ್ನು ಗಟ್ಟಿಯಾಗಿ ಹೇಳ್ತಾ ಇದ್ದಾನೆ. ಆ ಹೇಳೋ ಕಾಲಕ್ಕೆ ಆ ನಾಮವನ್ನು ಕೇಳ್ತಾ ಇವರು ಹೇಳುವ ನಾಮ ಎಲ್ಲೋ ದೂರದಲ್ಲಿ ರೆಕ್ಕೆಯನ್ನು ಕಳೆದುಕೊಂಡು ಬಿದ್ದ ಒಂದು ಹಕ್ಕಿ, ಅದು ರೆಕ್ಕೆ ಸುಟ್ಟೋಗಿತ್ತು. ಆ ಸುಟ್ಟ ರೆಕ್ಕೆ ರಾಮನಾಮವನ್ನು ಕೇಳ್ತಾ ಚಿಗುರ್ಲಿಕ್ಕೆ ಶುರುವಾಯ್ತನು. ಹಕ್ಕಿಗೆ ಆಶ್ಚರ್ಯ, ಎಷ್ಟೋ ದಿನಗಳ ಹಿಂದೆ ಕಳೆದುಕೊಂಡ ರೆಕ್ಕೆ, ಸುಟ್ಟ ರೆಕ್ಕೆ, ಜೀವದ ಆಶೆಯನ್ನೇ ಬಿಟ್ಟ ಹಕ್ಕಿಯ ಆ ರೆಕ್ಕೆ ಚಿಗುರ್ಲಿಕ್ಕೆ ಶುರುವಾಯ್ತಂತೆ. ತವ ಕಥಾಮೃತಂ ತಪ್ತ ಜೀವನಂ ಕವಿಬಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ. ಅದು ಶ್ರವಣ ಮಾಡುವ ಮಾತ್ರದಿಂದಲೇ ಅಮಂಗಲವನ್ನು ಕಳೆದು ಮಂಗಲವನ್ನು ಉಂಟು ಮಾಡುವಂತಹ ನಾಮ ರಾಮನ ನಾಮ. ಯಾವಾಗ ಆ ಕಪಿಗಳೆಲ್ಲ ಒಕ್ಕೊರಲಿಂದ ರಾಮ 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 ಅಂತ ಇದ್ದಾರೆ, ಕ್ಷಣ ಕ್ಷಣಕ್ಕೆ ಹಕ್ಕಿಯ ರೆಕ್ಕೆ ಚಿಗುರ್ಲಿಕ್ಕೆ ಶುರುವಾಯಿತು. ಅದು ಎಂದೂ ಕೂಡ ಆಚೀಚೆ ಸರಿದಾಡದ ರೆಕ್ಕೆ ಕಳೆದುಕೊಂಡ ಹಕ್ಕಿ ನಾಮ ಕೇಳಿ ರೆಕ್ಕೆ ಚಿಗುರಿ ಹಾರ್ಲಿಕ್ಕೆ ಶುರು ಮಾಡ್ತು, ಕುಪ್ಪಳಿಸ್ಲಿಕ್ಕೆ ಶುರು ಮಾಡ್ತು, ಬಲಿಷ್ಠವಾದ ರೆಕ್ಕೆ ಬರಲಿಕ್ಕೆ ಶುರುವಾಯಿತು. ಎಲ್ಲಿಂದ ಬರ್ತಾ ಇದೆ ಈ ಶಬ್ದ ಅಂತ ಶಬ್ದದ ಕಡೆ ಕಿವಿ ಕೊಟ್ಟು ಹಕ್ಕಿ ಅಲ್ಲೇ ಬಂದು ಕೂತ್ಕೊಳ್ತು. ಕಪಿಗಳೆಲ್ಲ ಥಟ್ ಅಂತ ಹೇಳಿ ಅವು ರಾಮನಾಮ ನಿಲ್ಲಿಸೇ ಬಿಟ್ವು. ಯಾಕಂದರೆ ಅಷ್ಟು ಬೃಹದಾಕಾರದ ಹಕ್ಕಿ. ಆ ಕಪಿಗಳೆಲ್ಲ ಯೋಚನೆ ಮಾಡ್ಕೊಂಡ್ವಂತೆ, ನಮಗೆ ತಿನ್ನಲಿಕ್ಕಿಲ್ಲ, ಉಣ್ಲಿಕ್ಕಿಲ್ಲ, ಸರಿಯಾಗಿ ಸಿಕ್ಕಿಲ್ಲ, ನಾವು ಸಾಯಬೇಕು ಅಂತ ಅಂದ್ಕೊಂಡಿದ್ವಿ, ಸದ್ಯಕ್ಕೆ ಈ ಹದ್ದು ಬಂದುಬಿಟ್ಟಿದೆ, ನಮ್ಮ ನಿಶಕ್ತಿಯನ್ನೇ ಇದು ಆಶ್ರಯ ಮಾಡ್ಕೊಂಡು ನಮ್ಮನ್ನೆಲ್ಲ ತಿಂದುಬಿಡತ್ತೋ ಏನು ಕಥೆಯೋ ಅಂಥೇಳಿ ಅವೆಲ್ಲ ಗಪ್ಪು ಚಿಪ್ಪಾಗಿ ಕೂತಾಗ ಹಕ್ಕಿ ಮಾತಾಡ್ಲಿಕ್ಕೆ ಶುರುವಾಗಿದೆ. ಹಕ್ಕಿ ಹೇಳ್ತಾ ಇದೆ, ನೀವೇನು ರಾಮ 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 ಅಂತ ಇದ್ರಿ, ಅದನ್ನು ಬಿಡಬೇಡಿ, ಮತ್ತು ಸ್ವಲ್ಪ ಹೇಳಿ. ಅಲ್ಲ ನಿಂಗೇನು ಉಪಯೋಗ, ನನ್ನ ರೆಕ್ಕೆ ಬೆಳೆದಿದೆ, ಚೂರೇ ಚೂರು ಉಳಿದಿದೆ, ಇದೊಂದು ಚೂರು ನೀವು ಹೇಳಿಬಿಟ್ರೆ ಸಾಕು, ನನ್ನ ರೆಕ್ಕೆ ಪೂರ್ಣ ಬರುತ್ತೆ ಎಂದಾಗ ಆ ಎಲ್ಲ ಕಪಿಗಳು ಕೂಡ ಮತ್ತೆ ಉಚ್ಚಕಂಠದಿಂದ ರಾಮನ ನಾಮವನ್ನು ಗಾಯನ ಮಾಡ್ತಾ ಇದೆ. ಆ ಕಪಿಗಳ ಗಾಯನವನ್ನು ಕೇಳಿ ಹಕ್ಕಿ ತನ್ನ ರೆಕ್ಕೆಯನ್ನು ಪೂರ್ಣವಾಗಿ ಪಡೆದು ಬಿಡ್ತಂತೆ. ಹಕ್ಕಿಯ ರೆಕ್ಕೆ ಬಂದದ್ದು ಕಪಿಗಳ ಕಣ್ಣೆದುರಿಗೆ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ಆಶ್ಚರ್ಯ ಆಗ್ತಾ ಇದೆ. ಅಕ್ಕಿ ಹೇಳ್ತಾ ಇದೆ, ನಿಮಗೇನಾಗಬೇಕು ಹೇಳಿ, ನೀವು ಯಾರು, ಎಲ್ಲಿಂದ ಬಂದ್ರಿ, ಎಲ್ಲ ಕಥೆ ಕೇಳುವಾಗ ಸೀತಾನ್ವೇಷಣೆಗಾಗಿ ಬಂದಿದ್ದೇವೆ, ಸೀತೆಯನ್ನು ಹುಡುಕ್ತಾ ಬಂದಿದ್ದೇವೆ ಅಂತ ಹೇಳಿದಾಗ ಹಕ್ಕಿ ಹಾರಿದೆ, ಎತ್ತರಕ್ಕೆ ಹಾರಿದೆ. ಕಥೆ ಇಷ್ಟೇ, ಯಾರು ದೇವರ ಚಿಂತನೆಯನ್ನು ಮಾಡ್ತಾರೆ ಅವರು ಎತ್ತರಕ್ಕೆ ಹಾರ್ಬೋದು, ವಿಹಾರ ಮಾಡ್ಬೋದು, ಆಕಾಶದಲ್ಲಿ ಸಂಚಾರ,
ವಿಷ್ಣು ಪದ ಅಂದರೆ ಭಗವಂತ ಕೊಡುವ ಪದವಿಯಲ್ಲಿ ವಿಹಾರ ಮಾಡಬೇಕು. ಮೋಕ್ಷಕ್ಕೆ ಪುರುಷಾರ್ಥ ಬೇಕಂತಾದರೆ ಭಗವಂತನ ನಾಮ ಬಹಳ ಉತ್ತಮವಾದ ಮಾರ್ಗ ಅಂತ ತೋರಿಸ್ತಾ ಇದ್ದಾರೆ. ಹಕ್ಕಿ ಎತ್ತರಕ್ಕೆ ಹಾರಿದೆ, ಒಂದೇ ಕ್ಷಣದಲ್ಲಿ ಇಳಿದು ಬಂದು ಹೇಳ್ತಾ ಇದೆ, ದಕ್ಷಿಣ ದಿಕ್ಕಿನ ಈ ಸಮುದ್ರದ ಆಚೆ ಮಧ್ಯದಲ್ಲಿ ಲಂಕಾದ್ವೀಪ, ಅದು ರಾವಣನ ಪಟ್ಟಣ, ಅಲ್ಲಿ ಅಶೋಕವನ, ಅಲ್ಲಿ ಶಿಂಶುಪ ವೃಕ್ಷ, ಅಲ್ಲಿ ಸೀತಾದೇವಿಯನ್ನು ನಾನು ಕಂಡೆ. ನೀವು ಹೇಳಿದ ಲಕ್ಷಣದಿಂದ ಕೂಡಿರ್ತಕ್ಕಂಥ ಹೆಣ್ಣುಮಗಳು ಅಲ್ಲಿದ್ದಾಳೆ ಅಂತ ನೋಡಿ. 29 ದಿನದಲ್ಲಿ ಸಿಗದ ಸುದ್ದಿ ದೇವರ ಅನುಗ್ರಹ ಆದರೆ, ಭಗವಂತನ ನಾಮ ಸಂಕೀರ್ತನೆ ಮಾಡಿದ್ದೇ ಆದರೆ ಒಂದು ಕ್ಷಣಕ್ಕೆ ಸಿಗತ್ತೆ ಅಂತ ತೋರಿಸ್ಲಿಕ್ಕೇನೋ ಎಂಬಂತೆ ಈ ಕಥೆಯನ್ನು ಅಲ್ಲಿ ತೋರಿಸ್ತಾ ಇದ್ದಾರೆ. ಆ ಕಾಲಕ್ಕೆ ಎಲ್ಲ ಕಪಿಗಳಿಗೆ ಆನಂದ ಆಯ್ತು. ಹಾಗಾದರೆ ಹೋಗಿ ಹಿಡದೇ ಬಿಡೋದು, ತಂದೆ ಬಿಡೋದು ಅಂಥೇಳಿ ಎಲ್ಲ ಸಮುದ್ರದ ಬಳಿಗೆ ಹೋಗ್ತಾ ಇದ್ದಾರೆ. ಅಗಾಧವಾದ ಸಮುದ್ರ, 100 ಯೋಜನ ದೂರದ ಮಧ್ಯದಲ್ಲಿ ಲಂಕಾಪಟ್ಟಣ. ಹಾರಬೇಕು ಯಾರು? ಹಾರೋರು ಯಾರು? ಆಗ ಎಲ್ಲ ಕಪಿಗಳು ಕೂಡ ಯಾರ್ಯಾರು ಎಷ್ಟೆಷ್ಟು ಹಾರ್ತೀರಿ, ಹಾರುವ ಕಾರ್ಯಕ್ರಮದಿಂದ ಸುಂದರಕಾಂಡ ಆರಂಭ. ನಿಮ್ಮ ಬಾಳು ಸುಂದರ ಆಗಬೇಕಾದ್ರೆ ಹಾರೋ ಕಾರ್ಯಕ್ರಮ ಇಟ್ಕೋಬೇಕು. ಹಾರೋದು ಅಂದರೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಹಾರೋದಲ್ಲ. ಸಾಧನೆಯ ಸನ್ಮಾರ್ಗ ಶುರು ಮಾಡಿಕೊಂಡ್ರಿ ಅಂತಾದರೆ ಬಾಳು ಸುಂದರ ಆಗುತ್ತೆ. ಒಂದೊಂದೇ ಸಣ್ಣ ಸಣ್ಣ ಧರ್ಮಗಳನ್ನು ಮಾಡ್ತಾ ಮಾಡ್ತಾ ಎತ್ತರಕ್ಕೆ ಹಾರಬೇಕಂತ. ಏನು ಮಾಡದೆ ಕೂತ್ ಕಡೆನೇ ಕೂತಿರ್ತೀವಿ ಅಂತಾದರೆ ಅದು ಬೇರೆ ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸವೇ ಇಲ್ಲ. ಏನಾದರೂ ಚೂರು ಸಣ್ಣ ಸಣ್ಣ ಧರ್ಮಗಳನ್ನು ಮಾಡ್ತಾ ಎತ್ತರಕ್ಕೆ ಹಾರುವ ಪ್ರಯತ್ನವನ್ನು ಮಾಡಬೇಕು. ಯಾರ್ಯಾರು ಎಷ್ಟೆಷ್ಟು ಸಾಧನೆ ಮಾಡ್ತೀರಿ, ಎಷ್ಟೆಷ್ಟು ಹಾರ್ತೀರಿ ಎನ್ನುವ ಪ್ರಶ್ನೆ ಬಂದಾಗ ಒಂದೊಂದು ಕಪಿ ಒಂದೊಂದು ಉತ್ತರವನ್ನು ಕೊಡ್ತಾ ಇದೆ. ಆದರೆ ಯಾವ ಕಪಿಯೂ ಕೂಡ 100 ಯೋಜನವನ್ನು ಹಾರಿ ಬರುವ ಸಾಮರ್ಥ್ಯವನ್ನು ತೋರಿಸಲೇ ಇಲ್ಲ. ಒಂದು ಕಪಿ 10 ಯೋಜನ ಅಂತು, ಇನ್ನೊಂದು ಕಪಿ 20 ಅಂತು, 30 ಅಂತು. ಅವರವರ ಸಾಧನೆಗೆ ತಕ್ಕಷ್ಟು ಅವರವರಿಗೆ ಫಲ. ಹೀಗಾಗಿ ಅಷ್ಟಷ್ಟು ಹೇಳ್ತಾ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಯಾವ ಕಪಿಗೂ ಪೂರ್ಣವಾಗಿ ಹಾರಲಿಕ್ಕೆ ಆಗ್ತಾ ಇಲ್ಲ. ಆಗ ಎಲ್ಲರಿಗಿಂತೂ ವಯೋವೃದ್ಧವಾಗಿರ್ತಕ್ಕಂಥ ಒಂದು ಕರಡಿ ಅದು ಎದ್ದಿಂದುಕೊಂಡಿದೆ. ಅದು ಹೇಳುತ್ತೆ, ನಾನು 100 ಯೋಜನ ಹಾರ್ತಾ ಇದ್ದೆ, ಒಂದು ಪ್ರಾಬ್ಲಮ್ ಅಂತು, ಅದು ಜಾಂಬು ಅಂತ. ಎಲ್ಲರಿಗಿಂತಲೂ ಹಿರಿಯ. ಏನು ಪ್ರಾಬ್ಲಮ್ ಅಂದರೆ ಅದು ಹೇಳ್ತಾ ಇದೆ, ನನಗೆ ಮಂಡಿ ನೋವು ಅಂತದ್ದು. ಮಂಡಿ ಯಾಕೆ ನೋವು ಅಂದರೆ ಅದು ನಮ್ಮ ಹಾಗೆ ವಯಸ್ಸಾದಾಗ ಬರುವಂಥ ಮಂಡಿ ನೋವು ಅಲ್ಲ. ಅದಕ್ಕೆ ದೇವರ ಸಾಧನೆಯನ್ನು ಮಾಡಿ 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 ದೇಹವನ್ನು ಸವಿಸಿಕೊಂಡದ್ದು. ಅದು ಭಗವಂತ ತ್ರಿವಿಕ್ರಮನಾಗಿ ಬೆಳೆದಾಗ ಅವನು ಬಲಿಯ ಮೇಲೆ ಭಗವಂತ ವಿಜಯವನ್ನು ಸಾಧಿಸಿದ್ದನ್ನು ಡಂಗೂರ ಸಾರಲಿಕ್ಕೆ ಅಂತ ಇದೇ ಜಾಂಬು ಅಂತ ಹೊರಟನಂತೆ. ನಗಾರಿ ತಗೊಂಡು ಹೊರಡ್ತಾ ಇದ್ದೀನಿ, ಒಂದು ಪ್ರದಕ್ಷಿಣೆನೂ ಮಾಡಿಬಿಡೋಣ ದೇವರಿಗೆ ಅಂಥೇಳಿ ತ್ರಿವಿಕ್ರಮನಾಗಿ ಬೆಳೆದ ವಾಮನ ರೂಪಕ್ಕೆ ಪ್ರದಕ್ಷಿಣೆ ಮಾಡಬೇಕು ಅಂತ ಓಡುವ ಭರದಲ್ಲಿ ಅವರ ಮಂಡಿ ಮೇರು ಪರ್ವತಕ್ಕೆ ತಾಕ್ತಂತೆ. ಮಂಡಿ ಮೇರು ಪರ್ವತಕ್ಕೆ ತಾಕಬೇಕಾದ್ರೆ ಅವರು ಎಷ್ಟು ಎತ್ತರ ಇರಬೇಡ, ಅವರೇ ಅಷ್ಟು ಎತ್ತರ ಆದರೆ ಆ ತ್ರಿವಿಕ್ರಮ ದೇವರು ಇನ್ನೆಷ್ಟು ಎತ್ತರ ಇರಬೇಡ. ಇಂಥ ಅದ್ಭುತವಾದ ಕಥೆಯನ್ನು ಹೇಳ್ತಾ ಆಗ ಸ್ವಲ್ಪ ನಂಗೆ ಮಂಡಿ ನೋವು ಬಂತು, ಇಲ್ಲದೇ ನಾನು 100 ಹಾರ್ತಿದ್ದೆ, ಒಟ್ಟು ಈಗಂತೂ ಹಾರ್ಲಿಕ್ಕಾಗೋಲ್ಲ. ಅಂಗದ ಅಂದ, ಯುವರಾಜ ನಾನು 100 ಹಾರ್ತೇನೆ, ಆದರೆ ವಾಪಸ್ ಬರ್ತೇನೋ ಇಲ್ವೋ ಗೊತ್ತಿಲ್ಲ ಅಂದ. ಇಂಥವ್ರದ್ದು ಪ್ರಯೋಜನ ಇಲ್ಲ. ಎಲ್ಲರೂ ಹೇಳಿ ಆಯ್ತು, ಎಲ್ಲರದು ಬಾಯಿ ಹಾರಾಟ ಆಯಿತೇ ವಿನಃ ಪ್ರಾಕ್ಟಿಕಲ್ ಹಾರಾಟದಲ್ಲಿ ಯಾರ್ದಿಲ್ಲೇ ಇಲ್ಲ. ನಮ್ಮದು ವಾಯುದೇವರ ಅನುಗ್ರಹ, ಭಗವಂತನ ಅನುಗ್ರಹ ಆಗೋವರೆಗೂ ಬರೀ ಬಾಯಲ್ಲಿ ಹಾರಾಟವೇ ವಿನಃ ನಮ್ಮ ಕೈಯಲ್ಲಿ ಯಾವ ಸಾಧನೆ ಆಗೋಲ್ಲ. ನಮ್ಮ ಕಡೆಯಿಂದ ಏನಾದರೂ ಸಾಧನೆ ಆಗಬೇಕಾದ್ರೆ ಜೀವನಿಗೆ 2 ಬಹಳ ಮುಖ್ಯವಾಗಿ ಬೇಕು. ಜೀವ ಏನು ಸಾಧನೆ ಮಾಡಬೇಕಾದರೂ ಸ್ವತಂತ್ರವಾಗಿ ಮಾಡುವ ಯಾವ ಯೋಗ್ಯತೆಯೂ ಇಲ್ಲ. ನಮ್ಮಲ್ಲಿ ನಿಂತ ವಾಯುದೇವರು ಭಗವಂತ ಇಬ್ಬರು ಮಾಡಿಸಿದ್ರೆ ಉಂಟು, ಇಲ್ದಿದ್ರೆ ಇಲ್ಲ. ಹೀಗಾಗಿ ಆ ವಾಯುದೇವರ ಅನುಗ್ರಹ ಆಗಬೇಕು. ಅಲ್ಲೇ ಇದ್ದಂಥ ಜಾಂಬುವಂತನೇ ಮೊದಲಾದ ಎಲ್ಲರೂ ಕೂಡ ವಾಯುದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಜಯ ಜಯತು ಜಗತ್ರಾಣ, ಜಗದೊಳಗೆ ಸುತ್ರಾಣ. ಮಾಡಿದರೆ ನೀನು ಮಾಡಬೇಕು, ನೀನು ಬಿಟ್ಟರೆ ಇನ್ಯಾರು ರಾಮನ ಕೆಲಸವನ್ನು ಮಾಡುವ ಯೋಗ್ಯತೆ ಯಾರಿಗಿಲ್ಲ. ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮಯೇವಚ, ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಭಗವಂತನ ಕಾರ್ಯವನ್ನು ಸಾಧನೆ ಮಾಡಲಿಕ್ಕೆ ಬರುವ ಮಹಾನುಭಾವ ಅಂದರೆ ನೀನು ಮಾತ್ರ. ನಿನ್ನನ್ನು ಬಿಟ್ಟು ಮತ್ತೆ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀನು ಮಾಡಿ ನಮ್ಮೆಲ್ಲರಿಗೆ ಪ್ರಾಣವನ್ನು ಕೊಡಬೇಕು. ನಿನ್ನ ಕೈಯಲ್ಲಿದೆ ನಮ್ಮೆಲ್ಲರ ಪ್ರಾಣ ಅಂತ ಅಲ್ವಾ. ಇದು ಬರೀ ಆ ಕಪಿಗಳ ಮಾತಲ್ಲ, ನಮ್ಮದು ಎಲ್ಲ ಅದೇ ಮಾತು. ನಮ್ಮ ಪ್ರಾಣ ಎಲ್ಲ ಯಾರ ಕೈಲಿದೆ? ಪ್ರಾಣದೇವರ ಕೈಯಲ್ಲಿದೆ. ಅವನು ಯಾವಾಗಲೂ ನಮ್ಮಲ್ಲಿ ಕೂತು ಅವಿರತವಾದ ಜಪವನ್ನು ಮಾಡ್ತಿರೋದ್ರಿಂದ ನಮಗೆ ಜಗತ್ತಿನಲ್ಲಿ ಮಾನ ಸನ್ಮಾನ ಹಾಯ್ ಬಾಯ್ ಅಂತ ವಿಶ್ ಮಾಡ್ತಾರೆ.
ಇಲ್ಲದೇ ವಿಶ್ ಮಾಡೋರೇ ಇಲ್ಲ. ಕರ್ಣಾಭಿಮಾನಿಗಳು ದೇಹವ ಬಿಡಲು ಕುರುಡ ಕಿವುಡ ಮೂಕ ಎಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲು ಆ ದೇಹವನ್ನು ಅರಿತು ಪೆಣವೆಂದು ಪೇಳುವರು. ಕಣ್ಣು ಚೆನ್ನಾಗಿದೆ, ಕಿವಿ ಚೆನ್ನಾಗಿದೆ, ಎಲ್ಲ ಓಕೆ, ಪ್ರಾಣದೇವರು ಇಲ್ಲ ಅಂದ ತಕ್ಷಣ ಇವನ ಮನೆಯಲ್ಲಿ ಯಾಕೆ ಅಂತ ಆಚೆ ಹಾಕ್ಬಿಡ್ತಾರೆ. ಪ್ರಾಣದೇವರಿರುವ ತನಕ ಮಾತ್ರ ನಮ್ಮೆಲ್ಲ ಸಾಧನ, ಪ್ರಾಣದೇವರಿಲ್ಲ ಅಂದರೆ ಯಾವ ಸಾಧನೆಯೂ ಇಲ್ಲ. ಹಾಗಾದ್ರೆ ನಮಗೂ ಏನಾದ್ರು ಸಾಧನೆ ಆಗಬೇಕು, ಹಾಗಾದರೆ ವಾಯುದೇವರಲ್ಲಿ ಪ್ರಾರ್ಥನೆ ಮಾಡೋಣ ಅಂತ ಕೇಳಿಕೊಂಡಾಗ ಹನುಮಂತ ದೇವರಂತಾರಂತೆ, ನಾನು ನೀವೆಲ್ಲ ಹಾರು ಅಂದರೆ ಹಾರ್ತೀನಿ ಅಂದ್ರಂತೆ. ನೀವೆಲ್ಲ ಹಾರು ಅಂದರೆ ಹಾರ್ತೇನೆ, ಇಲ್ಲದೇ ಇದ್ರೆ ಹಾರಲ್ಲ. ಅಂದರೆ ಹನುಮಂತನಿಗೆ ಆಗಬೇಕಾದ ಏನಿಲ್ಲ. ಆದರೆ ಭಕ್ತರ ಪ್ರಾರ್ಥನೆ ನಾವು ನೋಡ್ತೀವಿ. ಆಚಾರ್ಯರಾಗಿ ಭೂಮಿಯಲ್ಲಿ ಬರುವಾಗ ಎರಡು ಮುಖ್ಯ ಕಾರಣ, ಒಂದು ಭಗವಂತನ ಆಜ್ಞೆ ಮತ್ತು ವಾಯುದೇವರ ಭಕ್ತರಾದ ದೇವತೆಗಳ ಪ್ರಾರ್ಥನೆ. ಪ್ರಾರ್ಥನೆಯನ್ನು ಹಾರದಂತೆ ಆಜ್ಞೆಯನ್ನು ಶಿರೋರತ್ನದಂತೆ ಇಟ್ಟು ಭೂಮಿಯಲ್ಲಿ ಅವತಾರ ಮಾಡಿ ಸಜ್ಜನರಿಗೆ ತತ್ವಶಾಸ್ತ್ರದ ಗ್ರಂಥಗಳ ಉಪಕಾರವನ್ನು ಮಾಡಿದ ಮಹಾನುಭಾವರು ಆಚಾರ್ಯರಲ್ಲ. ಹಾಗೆ ಹನುಮಂತ ದೇವರು ಹೇಳ್ತಾರೆ, ನೀವೆಲ್ಲ ಹಾರು ಅಂದರೆ ಹಾರ್ತೇನೆ. ಅಲ್ಲ, ಯಾಕೆ ನೀವೇ ಹಾರಬಾರ್ದ? ಹನುಮಂತ ದೇವರಿಗೆ ಚೆನ್ನಾಗಿ ಗೊತ್ತಿರೋ ವಿಷಯ ಏನು ಗೊತ್ತಾ? ರಾಮ ಸೀತೆನ ಕಳ್ಕೊಂಡೇ ಇಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಹಾರೋದು ಗಿರೋದು ಎಲ್ಲ ನಾಟಕ, ನಿಮಗೆ ಬೇಕಾ ಹಾರ್ತೇನೆ ಅಂಥೇಳಿ ಆ ಎಲ್ಲ ಕಪಿಗಳನ್ನು ಕೇಳಿದಾಗ ಕಪಿಗಳು ಹೇಳ್ತಾ ಇದ್ದಾರೆ, ನಮ್ಮ ಪ್ರಾಣ ಎಲ್ಲ ನಿನ್ನ ಕೈಯಲ್ಲೇ ಇದೆ ಹನುಮ, ಹಾರು ಅಂತ. ನಾನು ಸಿದ್ಧ ಅಂತ ಹನುಮಂತ ದೇವರು ಬೆಳೆದು ಹಾರಲಿಕ್ಕೆ ಶುರು ಮಾಡಿದ್ರು. ಆಗ ಸುಂದರಕಾಂಡ ಆರಂಭ. ಹಾರುವ ಮುನ್ನ ಕಪಿ ಆಡಿದ ಮಾತು ಬಹಳ ಸುಂದರ, ಅದಕ್ಕೆ ಆ ಕಾಂಡಕ್ಕೆ ಸುಂದರಕಾಂಡ ಅಂತ ಹೆಸರು ಬಂತಂತೆ. ಹನುಮಂತ ದೇವರು ಹಾರಲಿಕ್ಕೆ ಅಂತ ನಿಂತಿದ್ದಾರೆ. ಒಂದು ಕಪಿ ಕೇಳ್ತಂತೆ, ಹನುಮಂತ ನೀ ಏನೋ ಹಾರ್ತೀಯ, ಆದರೆ ಅಲ್ಲಿ ಸೀತೆನೇ ಇಲ್ಲದೆ ಇದ್ರಿ ಏನು ಮಾಡ್ತೀಯ? ಇಲ್ಲಿಂದ ಏನೋ ಬಾರಿ ಹೋಗಿ ಏನೋ ಕೆಲಸ ಮಾಡ್ತೀನಿ ಅಂತ ಹೋಗಿ ಅಲ್ಲಿ ಖಾಲಿ ಕೈಯಲ್ಲಿ ಬಂದರೆ ಏನು ಮಾಡೋದು? ಹನುಮಂತ ದೇವರಂತಾರೆ, ಹಾಗೆಲ್ಲ ಸಾಧ್ಯವೇ ಇಲ್ಲ. ನಾನು ಏನು ಮಾಡ್ತೀನಿ ಅಂದರೆ, ಯೇಷ್ಯಾಮಿ ಸಹ ಸೀತೆಯ ಸರ್ವತಾ ಕೃತಕೃತ್ಯೋಹಂ, ಖಂಡಿತವಾಗಿ ನಾ ಹೇಳಿದ ಕೆಲಸ ಮಾಡಿಯೇ ಮಾಡ್ತೀನಿ. ಸೀತಾದೇವಿಯನ್ನು ಕರ್ಕೊಂಡೇ ಬರ್ತೀನಿ. ಅಲ್ಲ, ಸೀತಾದೇವಿ ಅಲ್ಲಿರಲಿಲ್ಲ, ಇಲ್ಲದೇ ಇದ್ದರೂ ಪರವಾಗಿಲ್ಲ, ರಾವಣನಿಂದ ಸಮೇತವಾದ ಲಂಕಾಪಟ್ಟಣವನ್ನೇ ಕಿತ್ತು ತಂದು ರಾಮನ ಪಾದಕ್ಕಿಡ್ತೇನೆ, ನೋಡಿ ಇಲ್ಲೆಲ್ಲಿ ಸೀತಾ ಹುಡುಕು ಅಂಥೇಳಿ ರಾಮನ ಪಾದಕ್ಕೆ ಖಾಲಿ ಕೈಯಲ್ಲಂತೂ ಬರಲ್ಲ. ಈ ಕಥೆ ಒಳಗೆ ನಮ್ಮೆಲ್ಲರಿಗೆ ಒಂದು ಕಥೆ ಇದೆ. ಇದು ಓವರ್ ಕಾನ್ಫಿಡೆನ್ಸ್ ಅಲ್ವಾ? ಹೀಗಿರಬಾರ್ದಲ್ವಾ? ಮಾಡೇ ಮಾಡ್ತೀನಿ, ನಾನು ನೋಡೇ ಬಿಡ್ತೀನಿ, ಹಾಗೆ ಹೀಗೆ. ಹನುಮಂತ ದೇವರ ಭಾವನೆಯಲ್ಲಿ, ಮಾತಿನಲ್ಲಿ ಆ ಭಾವನೆ ಇಲ್ಲ. ಹನುಮಂತ ದೇವರಂತ ಇದ್ದಾರೆ, ನಾನು ಹೋಗ್ತೀನಿ, ನಾನು ಮಾಡ್ತೀನಿ ಅಂತಾದಾಗ ಮಾತ್ರ ಆ ಕಾರ್ಯದಲ್ಲಿ ಯಶಸ್ವಿಯೋ ಆಗಲ್ವೋ ಇದು ಯೋಚನೆ ಬರುತ್ತೆ. ದೇವರು ಮಾಡಿಸ್ತಾ ಇದ್ದಾನೆ ಅಂತ ಯಾರು ಹೊಡ್ತಾರೆ ಎಲ್ಲ ಜಯ ಅಂತ. ನಾನು ರಾಮನ ಕೈಯಿಂದ ಹೊರಟ ಒಂದು ಬಾಣದಂತೆ ಅಂತಾರೆ. ಬಾಣಕ್ಕೆ ಯಾವ ಸ್ವಾತಂತ್ರ್ಯವೂ ಇಲ್ಲ, ಬಿಡುವ ವ್ಯಕ್ತಿಯ ಶಕ್ತಿಯನ್ನು ಆಧರಿಸಿಕೊಂಡು ಬಾಣ ಹೋಗುತ್ತೆ. ರಾಮ ಬಿಟ್ಟ ಬಾಣ ಎಂದಾದರೂ ವ್ಯರ್ಥ ಆಯ್ತಾ ಅಂತಾರೆ. ಹೇಗೆ ರಾಮ ತನ್ನ ಕಿವಿಯ ತನಕ ಸೆಳೆದು ಒಂದು ಬಾಣವನ್ನು ಬಿಟ್ಟರೆ ಅದು ಹೇಗೆ ಖಂಡಿತವಾಗಿ ಗುರಿ ತಲುಪಿ ಯಶಸ್ವಿಯಾಗತ್ತೋ ಹಾಗೆ ನಾನು ಅಂತಾರೆ. ಇದು ಈ ಕಥೆಯ ಹಿನ್ನೆಲೆಯಲ್ಲಿ ಹನುಮಂತ ದೇವರು ನಮಗೆಲ್ಲ ಪಾಠವನ್ನು ಹೇಳ್ತಾರೆ. ನೀವು ಅಷ್ಟೇ, ಏನು ಮಾಡುವಾಗ ನಾನು ಮಾಡ್ತೇನೆ ಅನ್ಬೇಡಿ. ಭಗವಂತನ ಪ್ರೇರಣೆಯಿಂದ, ಭಗವಂತನ ಪ್ರೀತಿಗಾಗಿ, ಭಗವಂತನ ಸ್ಮರಣೆಯೊಂದಿಗೆ ಭಗವಂತನಿಗೆ ಅರ್ಪಿಸುವ ಸಲುವಾಗಿ ಕರ್ಮ ಮಾಡ್ತೇನೆ ಅಂತ ಶುರು ಮಾಡಿ, ನೀವು ಮಾಡುವ ಸಕಲ ಕರ್ಮಗಳಲ್ಲಿ ಯಶಸ್ವಿ. ಮಾಡುವ ಕರ್ಮ ಯಶಸ್ವಿಯಾದರೆ ಆಗಬೇಕಾದ್ರೆ 3 ಪ್ರಧಾನ ಅಂಶಗಳು ಬಹಳ ಮುಖ್ಯ. ಒಂದು, ಉತ್ತಮವಾದ ಪ್ರಯತ್ನ ಬೇಕು. ಎರಡನೇದು, ಆ ಕೆಲಸ ಸಾಧನೆ ಮಾಡಲಿಕ್ಕೆ ಬೇಕಾದ ಯೋಗ್ಯತೆ ಬೇಕು. ಯೋಗ್ಯತೆ ಇದೆ, ಪ್ರಯತ್ನ ಇಲ್ಲ, ಫೇಲ್. ಪ್ರಯತ್ನ ಮಾಡ್ತೀರಿ, ಯೋಗ್ಯತೆ ಇಲ್ಲ, ಫೇಲ್. ಪ್ರಯತ್ನನೂ ಮಾಡ್ತೀರಿ, ಯೋಗ್ಯತೆಯೂ ಇದೆ, ಫೇಲ್ ಆಗತ್ತೆ. ಮೂರನೇದು ಬಹಳ ಮುಖ್ಯ, ಅದು ಭಗವಂತನ ಅನುಗ್ರಹ. ದೇವರ ಅನುಗ್ರಹ ವಾಯುದೇವರಿಗಿಂತ ಯಾರಿಗಿದೆ ರೀ? ವಾಯುದೇವರ ಯೋಗ್ಯತೆ ಭಾರೀ ಯೋಗ್ಯತೆ, ಅದಕ್ಕೆ ಒಳ್ಳೆ ಪ್ರಯತ್ನ. ಹಾಗಾಗಿ ನನ್ನ ಕೆಲಸದಲ್ಲಿ ನಾನು ಖಂಡಿತವಾಗಿ ಯಶಸ್ವಿ ಆಗೇ ಆಗ್ತೀನಿ ಎನ್ನುವಂಥದ್ದು.
ಹೀಗಾಗಿ ಸಜ್ಜನರು ತಾವು ಮಾಡುವ ಕರ್ಮದ ಹಿನ್ನೆಲೆಯಲ್ಲಿ ಇರಬೇಕಾದದ್ದನ್ನು ತಿಳಿಸ್ಕೊಡ್ತಾ, ಭಗವಂತನ ಪ್ರಜ್ಞೆಯೊಂದಿಗೆ ಸಕಲ ಕರ್ಮ ಮಾಡಬೇಕು. ದೇವರನ್ನು ಮರೆತು ಮಾಡುವ ಎಲ್ಲ ಕರ್ಮಗಳು ಪಾಪವನ್ನೇ ತಂದುಕೊಡುತ್ತೆ. ದೇವರ ನೆನಪಿನೊಂದಿಗೆ ಮಾಡುವ ಎಲ್ಲ ಕರ್ಮಗಳು ಕೂಡ ಪುಣ್ಯವನ್ನೇ ತಂದುಕೊಡುತ್ತೆ. ನಾನು ದೇವರನ್ನು ಮರೆತು, ರಾಮನನ್ನು ಮರೆತು ಏನನ್ನೂ ಮಾಡೋಲ್ಲ. ಈಗ ನಾನು ಹೋಗ್ತಿರೋದು ಸ್ವತಂತ್ರವಾಗಿ ಹೋಗ್ತಿಲ್ಲ, ರಾಮ ಬಿಟ್ಟ ಬಾಣದಂತೆ ಲಂಕಾಪಟ್ಟಣವನ್ನು ಸೇರ್ತೇನೆ, ಮಾಡಬೇಕಾದ ಕೆಲಸ ಮಾಡಿಯೇ ಮಾಡ್ತೇನೆ, ಅದು ರಾಮನಿಗೆ ಒಪ್ಪಿಸ್ತೇನೆ ಅಂತ ಹೀಗೆ ಹನುಮಂತ ದೇವರು ಹೊರಡಲಿಕ್ಕೆ ಸಿದ್ಧರಾಗಿದ್ದಾರೆ. ಹೊರಡುವ ಸಂದರ್ಭದಲ್ಲಿ ದೊಡ್ಡ ರೂಪವನ್ನು ತಾವು ಸ್ವೀಕಾರ ಮಾಡಿದ್ದಾರಂತ. ಬಹಳ ದೊಡ್ಡ ರೂಪ, ಬೆಳೆದಿದ್ದಾರೆ. ಯಾಕೆ ಬೆಳೆದರು? ಹಾರುವ ಹನುಮಂತನಿಗೆ ದೊಡ್ಡ ರೂಪ ಯಾಕೆ ಬೇಕು? ಸುಮ್ಮ ಹಾರಿದ್ರೆ ಸಾಕಲ್ವಾ? ಇಲ್ಲ. ಏನಂದರೆ ಇದು ಹಾರೋದು ಅಂದರೆ ಕೆಲಸ ಅಲ್ಲ, ಇದು ಪೂಜಾ, ಭಗವಂತನ ಪೂಜಾ, ರಾಮನ ಕೆಲಸ ಅಂದರೆ ರಾಮನ ಪೂಜೆ ಮಾಡಬೇಕಾದ್ರೆ ಬೆಳಿಬೇಕಾದ್ದು ಎರಡು, ಒಂದು ಮೈ, ಇನ್ನೊಂದು ಮನಸ್ಸು. ಮಾತು ಮನಸ್ಸು ಚೆನ್ನಾಗಿ ಬೇಕಂತ. ನಮಗೆ ದೇವರ ಪೂಜೆ ಅಂದರೆ ಯಾಕೋ ಮೈ ಕುಗ್ಗಿ ಹೋಗುತ್ತೆ. ಅಯ್ಯೋ ಈ ಮನೇಲಿ ನಾನೇ ಮಾಡಿ ಸಾಯಬೇಕು ಅಂತಿರ್ತಾರೆ. ಇಷ್ಟು ಜನ ಇದ್ದರೂ ದೇವ್ರ ಪೂಜೆ ಯಾರೂ ಮಾಡಲ್ಲ, ಮಾಡಿದ್ರೆ ನಾನೇ ಮಾಡಬೇಕು, ಇಲ್ಲದ್ರೆ ಇನ್ಯಾರು ಈ ಮನೇಲಿ ಪೂಜೆ ಮಾಡೋರು ಗತಿ ಇಲ್ಲ. ನಮ್ಮ ಮನೇಲಿ ದೇವರು ನೀರು ಕಂಡು ಎಷ್ಟೋ ವರ್ಷ ಆಯಿತು, ನಾ ಮಾಡಿದ್ರೆ ಉಂಟು ಇಲ್ಲದೇ ಇಲ್ಲ ಅಂತ ಏನೋ ತನ್ನ ಮೇಲೆ ದೊಡ್ಡ ಭಾರ ಇರೋ ಹಾಗೆ ಕುಗ್ಗಿ ಹೋಗುತ್ತೆ. ಅದು ಮಳೆಗಿಳೆ ಬಂದುಬಿಟ್ರಂತೂ ಇವತ್ತು ಸ್ನಾನವೇ ಬೇಡ ಅನ್ನೋದು, ಚೂರು ತಲೆನೋವು ಬಂದುಬಿಟ್ರಂತೂ ಮುಗ್ದೇ ಹೋಯಿತು. ದೇವರ ಕೆಲಸ ಅಂದರೆ ನಮ್ಮ ಮನಸ್ಸು, ಮೈ, ಮಾತು ಕುಗ್ಗಿ ಹೋಗುತ್ತೆ. ಬೇಕಾದಷ್ಟು ಮಾತಾಡ್ತಿರ್ತೀವಿ, ಆದರೆ ದೇವರ ಮನೆಗೆ ಹೋದರೆ ಒಂದು ಮಂತ್ರವೂ ಇಲ್ಲ, ಬರೀ ಬಾಯಿ ಮುಚ್ಕೊಂಡು ಯಾಂತ್ರಿಕವಾಗಿ ಪೂಜೆ ಮಾಡಬೇಕು. ಮೂಕ ಪೂಜೆ ಮಾಡಬಾರ್ದು. ಮನಸ್ಸು ದೊಡ್ಡದಾಗಬೇಕು, ಭಗವಂತನ ಚಿಂತನೆಗೆ ಮನಸ್ಸು ದೊಡ್ಡದಾಗಬೇಕು. ಏನು ಕಷ್ಟ ಬಂದರೂ ನಾನು ಮಾಡ್ತೇನೆ ಅಂತ ಮೈ ದೊಡ್ಡದಾಗಬೇಕು, ಮನಸ್ಸು ದೊಡ್ಡದಾಗಬೇಕು, ಮಾತು ದೊಡ್ಡದಾಗಬೇಕು. ಮಾತು ಮಂತ್ರ ಆಗಬೇಕು, ಅಂದರೆ ಮಾತ್ರ ಭಗವಂತನ ಪೂಜೆ ಆಗಲಿಕ್ಕೆ ಸಾಧ್ಯ, ಇಲ್ದಿದ್ರಿಲ್ಲ ಅಂತ ತೋರಿಸ್ಲಿಕ್ಕೇನೋ ಎಂಬಂತೆ ಹನುಮಂತ ದೇವರು ಬಹಳವಾಗಿ ಬೆಳೆದಿದ್ದಾರೆ. ಬೆಳೆದು ಹಾರಬೇಕು ಅಂತ ಮಹೇಂದ್ರ ಪರ್ವತದಲ್ಲಿ ನಿಂತಿದ್ದಾರೆ. ಹಾರುವ ಮುನ್ನ ಹರಿಗೆ ನಮಸ್ಕಾರ ಮಾಡಿದ್ದಾರೆ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾ ಲಿಲಂಗೀಶುರರ್ಣವ ಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನು. ಹನುಮಂತ ದೇವರು ಹಾರುವ ಮುನ್ನ ಹರಿಗೆ ವಂದನೆ ಮಾಡಿದ್ದಾರೆ. ಇದು ನಮ್ಮೆಲ್ಲರಿಗೆ ಹನುಮಂತ ದೇವರು ತಿಳಿಸ್ಕೊಡ್ತಕ್ಕಂಥದ್ದು. ನೀವೇನು ಕರ್ಮ ಮಾಡ್ತೀರಿ, ಮೊದಲು ದೇವರಿಗೆ ನಮಸ್ಕಾರ ಮಾಡಿ ಶುರು ಮಾಡಿ. ಮಂಗಳಮಯವಾಗಿ ಆಗಬೇಕಂದ್ರೆ ದೇವರನ್ನು ಮರಿಬೇಡಿ, ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವೇನು ಮಾಡಬೇಕಾದ್ರೂ ಅವನ ಹೆಲ್ಪ್ ಬಹಳ ಮುಖ್ಯ. ಅವನ ಸಹಾಯ ಇಲ್ಲ ಅಂತಾದರೆ ನೀವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಭಗವಂತನ ಸ್ತೋತ್ರದೊಂದಿಗೆ ಆ ಭಗವಂತನಿಗೆ ನಮಸ್ಕಾರ ಮಾಡಿ ಹನುಮಂತ ದೇವರು ಹಾರಲಿಕ್ಕೆ ಶುರು ಮಾಡಿದ್ದಾರಂತೆ. ಹಾರುವ ಹನುಮಂತನ ಮನಸ್ಸಿನಲ್ಲಿ ದೇವರ ಸ್ತೋತ್ರ ಮಾಡುವಾಗ ಯಾವ ಭಾವನೆ ಇದೆ, ನಮಗೆ ಯಾವ ಥರ ಭಾವನೆ ಇರಬೇಕು? ದೇವರ ಕೆಲಸ ಮಾಡುವ ಸದ್ಭಕ್ತನ ಮನದ ಒಳಗಿರಬೇಕಾದ ಭಾವನೆಗಳೆಂಥದ್ದು? ಹಾರುವ ಹನುಮಂತ, ನಾನು ಹೋದರೆ ಉಂಟು ರಾಮನಿಗೆ, ಸೀತೆ ಇಲ್ಲದ್ರೆ ಯಾವ ಪ್ರಯೋಜನ ಇಲ್ಲ, ನಾನು ಆಗಲ್ಲ ಅಂದರೆ ಮತ್ತು ರಾಮನಿಗಿಲ್ಲ ಅಂತ ಆಗತ್ತಲ್ಲ, ಏನೋ ಹೋಗಲಿ ಬರೋದು ಬಂದುಬಿಟ್ಟಿದ್ದೀನಿ, ರಾಮನಿಗೊಂದು ಹೆಲ್ಪ್ ಆದರೆ ಆಗಲಿ, ಹೀಗೆ ಹೋಗ್ತಿಲ್ಲ. ಅವನಿಗೆ ರಾಮನ ಬಗ್ಗೆ ಯಾವ ಕಲ್ಪನೆ ಇದೆ? ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ. ರಾಮ ಅಂದರೆ ಹೆಂಡ್ತಿನ ಕಳ್ಕೊಂಡು ಅಯ್ಯೋ ಅಮ್ಮ ಅಂತ ಒದ್ದಾಡ್ತಾ ಕಾಡು ಅಲ್ಕೊಂಡು ರಾಜ್ಯಭ್ರಷ್ಟನಾಗಿ ಕಪ್ಪಿಗಳು ಫ್ರೆಂಡ್ಶಿಪ್ ಮಾಡಿಕೊಂಡು ನಮ್ಮದೆಲ್ಲ ಹೆಲ್ಪ್ ತೊಗೊಳ್ಲಿಕ್ಕೆ ಬಂದಂಥ ಯಾವುದೋ ಆರ್ಡಿನರಿ ಮನುಷ್ಯ ಅಂತ ಅನ್ಕೋಬೇಡಿ. ರಾಮಾಯ ಅನ್ನುವ ಶಬ್ದದಲ್ಲೇ ಸ್ವರಮಣಾಯ. ನಾನು ಹೆಂಡ್ತಿನ ಕರ್ಕೊಂಡೋಗಿ ಅವನಿಗೆ ಕೊಟ್ಟು ಅವನು ಸಂತೋಷ ಪಡಬೇಕಾದ್ದಿಲ್ಲ, ಅವನ ಹೆಂಡ್ತಿ ಅವನ ವಕ್ಷಸ್ಥಲದಲ್ಲೇ ಇದ್ದಾಳೆ. ಯಾವ ರಮೆಯನ್ನು ಸದಾ ತನ್ನ ವಕ್ಷಸ್ಥಲದಲ್ಲಿ ಇಟ್ಕೊಂಡು ಅವಳಿಗೆ ಆಶ್ರಯವನ್ನು ಕೊಡ್ತಾ ಅವಳ ಮುಖಾಂತರ ಇಡೀ ಜಗತ್ತಿನ ಜನ್ಮಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷವನ್ನು ಮಾಡಿಸ್ತಾ ಇದ್ದಾನೋ ಅವನೇ ರಾಮನಾಗಿ ಬಂದಿದ್ದಾನೆ. ರಾಮ ಅಂದರೆ ದಶರಥನ ಮಗ ಅಲ್ಲ, ರಾಮ ಅಂದರೆ ಹೆಂಡ್ತಿನ ಕಳ್ಕೊಂಡು ಓಡಾಡೋ ಹುಡುಗ ಅಲ್ಲ, ಮತ್ತು ರಾಜ್ಯಭ್ರಷ್ಟನಾದವ ಅಲ್ಲ. ಯಾರು ರಾಮ ಅಂದ್ರೆ ಹಿಂಗೆಲ್ಲ ತಿಳ್ಕೊಳ್ಬೇಡಿ. ಯಾರವನು?
ಶಾಶ್ವತ ಸುವಿಸ್ತೃತ ಷಡ್ಗುಣಾಯ. 6 ಗುಣಗಳು ಪರಿಪೂರ್ಣವಾಗಿ ಯಾರಲ್ಲಿದೆಯೋ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಶಶಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂಬಗೈತೀರಣೆ. ಪೂರ್ಣ ಷಡ್ಗುಣ ಭರಿತನಾದ ಭಗವಂತನೇ ರಾಮನಾಗಿ ಬಂದಿದ್ದಾನೆ. ಇದರೊಳಗೆ ಇನ್ನೊಂದು ಮಾತು ನಮಗೆ ತಿಳಿಸ್ತಾ ಇದ್ದಾರೆ. ರಾಮ ಮತ್ತು ಮೂಲ ರೂಪದ ನಾರಾಯಣನಿಗೆ ಕಿಂಚಿತ್ತೂ ವ್ಯತ್ಯಾಸ ಇಲ್ಲ. ಕೆಲವರೇನೆಂದರೆ ರಾಮ ಸ್ವಲ್ಪ ಬೇರೆ, ಕೃಷ್ಣ ಅವನೊಂಚೂರು ಬೇರೆ. ರಾಮ ಅಂದರೆ ಹಾಫ್, ಕೃಷ್ಣ ಅಂದರೆ ಫುಲ್ ಅಂತ ಕೆಲವರು ಫೂಲ್ಗಳು. ರಾಮ ಹಾಫ್ ಯಾಕಂದರೆ ಅದು ಯಜ್ಞ ಮಾಡಿದಾಗ ಪಾಯಸ ಬಂದರೆ ಅದರಲ್ಲಿ ಅರ್ಧ ತಗೊಂಡಾಗ ಹುಟ್ಟಿದವ ರಾಮ, ಅದಕ್ಕೆ ಅವನು ಹಾಫ್. ಮೂಲ ರೂಪದ ಭಗವಂತನಲ್ಲಿ ಅರ್ಧಾವತಾರ ರಾಮಾವತಾರ. ಕೃಷ್ಣ ಹುಟ್ಟುವಾಗ ಪಾಯಸದ ಕತೆ ಇದ್ದಿದ್ರೆ ಕೃಷ್ಣನೂ ಅರ್ಧನೇ ಆಗಿಬಿಡ್ತಿದ್ದ. ಕೃಷ್ಣ ಹುಟ್ಟುವಾಗ ಈ ಪಾಯಸದ ಕತೆ ಇಲ್ಲ, ಆದ ಕಾರಣ ಕೃಷ್ಣ ಫುಲ್ ಅಂತ. ರಾಮನಿಗೂ ಕೃಷ್ಣನಿಗೂ ಭಾರೀ ವ್ಯತ್ಯಾಸ. ಕೆಲವರು ರಾಮ ಅಂದರೆ ಮರ್ಯಾದಾ ಪುರುಷೋತ್ತಮ. ಏನು ಮರ್ಯಾದಾ ಪುರುಷೋತ್ತಮ? ಒಂದು ಆಪರ್ಚುನಿಟಿ ಬಂತಂತೆ. ಅದೇನೆಂದರೆ ಸೀತೆ ಅಗ್ನಿ ಪ್ರವೇಶ ಮಾಡಿದಾಗ 2 ಸೀತೆ ಮೇಲೆ ಬಂದರೆ ಸೀತೆ ಹೇಳಿದ್ಲಂತೆ ಇನ್ನೊಬ್ಬಳನ್ನು ತೋರಿಸಿ, ಇವಳು ನನಗೋಸ್ಕರ ಕಷ್ಟಪಟ್ಟಿದ್ದಾಳೆ ರಾಮ, ಇವಳನ್ನು ನೀನು ಮದುವೆ ಆಗು. ರಾಮ ಅನ್ನಂತ ಎಲ್ಲರೂ ಉಂಟಾ, ನಾನು ಏಕಪತ್ನಿ ವ್ರತಸ್ಥ ಅನ್ನಂತ. ಹೀಗಾಗಿ ರಾಮ ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡದವ, ಏಕಪತ್ನಿ ವ್ರತಸ್ಥ, ಮರ್ಯಾದಾ ಪುರುಷೋತ್ತಮ. ಕೃಷ್ಣ ಸ್ವಲ್ಪ ಡೌಟು, ಅವನ ಬಗ್ಗೆ ಆ ಮರ್ಯಾದಾ ಶಬ್ದ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಮುಂಜಿಗೆ ಮುಂಚೆನೇ ಮದುವೆ ಆಗಿಬಿಟ್ಟಿದ್ದ. ಅವನದು ಮದುವೆ ಮುಂಜಿ ಮದುವೆ ಈ ಸಂಪುಟಾಕಾರ ಒಂದು. ನಮ್ಮದೆಲ್ಲ ಮುಂಜಿ ನಾಮಕರಣ ಷೋಡಶಕರ ಸಂಸ್ಕಾರಗಳಾದರೆ ಅವನದು ಹಾಗಲ್ಲ. ಮೊದಲು ಮದುವೆ, ಆಮೇಲೆ ಮುಂಜಿ, ಆಮೇಲೆ ಮತ್ತೆ ಮದುವೆ. ಹೀಗೆ ಅವನ ಮದುವೆಗೆ ಲೆಕ್ಕವೇ ಇಲ್ಲ. ಹೀಗಾಗಿ ಜಾರತ್ವ ಚೋರತ್ವ ಫೇಮಸ್ ಅವತಾರ ಕೃಷ್ಣಾವತಾರ. ಭಾಳ ಮರ್ಯಾದೆ ಗಂಭೀರದ ಅವತಾರ ರಾಮಾವತಾರ. ರಾಮಾವತಾರದ ಎಲ್ಲೇ ಒಂದು ಸಣ್ಣ ಕಳ್ಳತನ ಚೋರತ್ವ ಜಾರತ್ವಕ್ಕೆ ಅವಕಾಶವೇ ಇಲ್ಲ. ಇಷ್ಟು ಮರ್ಯಾದಾ ಪುರುಷೋತ್ತಮನಾಗಿ. ಹೀಗೆ ರಾಮ ಕೃಷ್ಣ ಅಂದರೆ ಬೇರೆ ಬೇರೆ. ಮೂಲ ಅವತಾರಕ್ಕೂ ಅವತಾರ ರೂಪಗಳಿಗೂ ವ್ಯತ್ಯಾಸ ತಿಳ್ಕೊಳ್ತಾರಲ್ಲ, ಹಾಗೆ ತಿಳ್ಕೊಳ್ಬೇಡಿ ಅಂತ ಹನುಮ ತನ್ನ ಮನೆಯವರಿಗೆ, ಭೀಮನ ಮನೆಯವರಿಗೆ, ಮಧ್ವರ ಮನೆಯವರಿಗೆ ಹನುಮಾವತಾರದಲ್ಲಿಯೇ ಎಚ್ಚರ ಕೊಡ್ತಾ, ರಾಮ ಅಂದರೆ ಯಾರು ಯಾರು ಷಡ್ಗುಣೈಶ್ವರ್ಯ ಸಂಪನ್ನನಾಗಿದ್ದಾನೋ, ಎಲ್ಲದಕ್ಕೂ ಒಡೆಯನಾಗಿದ್ದಾನೋ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾಹೃತ ಕಸ್ಯ ಸ್ವಿದ್ದನಂ ಸರ್ವೇಶ್ವರಾಯ. ಇಡೀ 14 ಲೋಕಕ್ಕೆ ಒಡೆಯ ಅಂಥ ರಾಮನಿಗೆ ತನ್ನ ಹೆಂಡತಿ ಎಲ್ಲಿದ್ದಾಳೆ ಗೊತ್ತಿಲ್ಲ. ನಮ್ಮನ್ನೆಲ್ಲ ಕಳಿಸ್ಬೇಕಾ? ನಮಗೆ ಅನುಗ್ರಹ ಮಾಡಲಿಕ್ಕೆ ಭಗವಂತ ಕಳಿಸಿದ್ದೇ ವಿನಃ ಅವನ ಹೆಂಡತಿ ಕಳ್ಕೊಂಡು ಅಳುವವ ಅವನಲ್ಲ. ಸರ್ವೇಶ್ವರಾಯ. ಅಲ್ಲಿ ಲಂಕಾಪಟ್ಟಣಕ್ಕೆ ಹೋಗಿ ಅಲ್ಲಿ ರಾವಣನ ಜೊತೆ ಹೋರಾಡಿ ಕರ್ಕೊಂಬರ್ಬೇಕಾ? ರಾವಣನಿಗೂ ಸ್ವಾಮಿ ರಾಮನೇ. ರಾವಣ ಹುಟ್ಟಿದ್ದು ಎಷ್ಟೋ, ಬೇಡ ಅಂದರೆ ಸಾಯೋದು ಅಷ್ಟೇ. ರಾವಣನ ಹುಟ್ಟು, ರಾವಣನ ಸ್ಥಿತಿ, ರಾವಣನ ಲಯ, ಅದು ಭಗವಂತನಿಗೊಂದು ಆಟ. ಲೀಲಾ ಮಾತ್ರಂ ಪ್ರಭೋ ಸೃಷ್ಟಿ. ಆ ಭಗವಂತನೇ ರಾಮನಾಗಿ ಬಂದಿದ್ದಾನೆ. ಅವನು ಎಂಥವ? ಕೆಲವರು ಹೀಗೆ, ಈ ತುಂಬ ಜನ ಹನುಮಂತ ಅಂದರೆ ಎಲ್ಲರಿಗಿಂತೂ ದೊಡ್ಡ ದೇವತೆ. ರಾಮ, ಅಯ್ಯೋ ರಾಮ ಅಷ್ಟಕ್ಕಷ್ಟೇ ರೀ. ರಾಮಂಗೆ ಬಲ ಇದ್ದಿದ್ರೆ ಹನುಮಂತನ ಯಾಕೆ ಲಂಕಾಪಟ್ಟಣಕ್ಕೆ ಕಳಿಸ್ತಿದ್ದ? ಬಲವಂತ ಅಂದರೆ ಹನುಮ. ಹನುಮ ಅಂದರೆ ಭಾರಿ, ಅವನಷ್ಟು ಬಲಶಾಲಿ. ರಾಮನು ಸ್ವಲ್ಪ ಕಡಿಮೆನೆ. ಬಲ ಅಂದರೆ ಹನುಮ. ಹಿಂಗೆ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಹನುಮಂತನೇ ಮೊದಲು ಹೇಳಿಬಿಟ್ಟ, ಬಲ ವೀರ್ಯ ಮಹಾರ್ಣವಾಯ. ಎಲ್ಲರ ಬಲಕ್ಕೆ ಒಂದು ಸೀಮೆ, ಲಿಮಿಟೇಷನ್ ಇದೆ. ಯಾರ ಬಲಕ್ಕೆ ತುದಿ ಮೊದಲಿಲ್ಲ, ಯಾರ ಬಲವನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಬಲಕ್ಕೆ ಮಹಾರ್ಣವಾಯ, ಸಮುದ್ರವನ್ನು ಮೀರಿಸುವ ಹಿರಿತನ ಆ ಬಲಕ್ಕೆ ಭಗವಂತನಲ್ಲಿರುವಂಥದ್ದು. ಅಂತಹ ರಾಮಚಂದ್ರ ದೇವರಿಗೆ ನತ್ವಾ ನಮಸ್ಕಾರ ಮಾಡಿದ್ದಾರೆ. ನೋಡಿ, ನೀವು ದೇವರಿಗೆ ನಮಸ್ಕಾರ ಮಾಡಿ ಯಾವ ಕೆಲಸ ಮಾಡಿ. ಹನುಮಂತ ದೇವರು ಗಂಟೆ ಬಾಡಿಸ್ಕೊಂಡು ನದಿ ತೀರದ ಸಮುದ್ರ ಸಾಲಿಗ್ರಾಮ ಬಿಚ್ಚಿಟ್ಕೊಂಡು ಪೂಜೆ ಮಾಡುವ ನಮಸ್ಕಾರ ಮಾಡಿದ್ದಲ್ಲ, ಸಮುದ್ರ ಹಾರುವಾಗ ನಮಸ್ಕಾರ ಮಾಡ್ತಾ ಇದ್ದಾರೆ. ನೀವು ಅಷ್ಟೇ ಬೆಳಗಾತೆದ್ದು ದೇವರಿಗೊಂದು ಸಾಷ್ಟಾಂಗ ನಮಸ್ಕಾರ ಮಾಡಿ, ಮುಂದೆ ಏನಾದರೂ ಕೆಲಸ ಮಾಡಿ, ಆ ಎಲ್ಲ ಕೆಲಸ ಭಗವಂತನ ಆರಾಧನೆ ಆಗುತ್ತೆ ಅಂತ ತೋರಿಸ್ಲಿಕ್ಕೆ ಹನುಮಂತ ದೇವರು ಸಮುದ್ರವನ್ನು ಹಾರುವ ಮೊದಲು ನಮಸ್ಕಾರ ಮಾಡ್ತಾ ನಮಗೆ ಹೇಳ್ತಾರೆ, ನಾನೊಬ್ಬ ಮಾತ್ರ ಹಾರಿದ್ದಲ್ಲ, ನೀವು ಹಾರಬೇಕಿದೆ, ಸಮುದ್ರವನ್ನೇ ಹಾರಬೇಕಾಗಿದೆ. ಎಂಥ ಸಮುದ್ರ ಅಂದರೆ ಸಂಸಾರ ಸಾಗರ. ಇದರಲ್ಲಿ ಹಾರೋರು ಯಾರೂ ಇಲ್ಲ.
10 ಯೋಜನ 20 ಯೋಜನ ಹಾರಿ ಹಾರಿ ಅಲ್ಲಲ್ಲೇ ಬಿದ್ದು ಮತ್ತೆ ಹುಟ್ಟಿ ಮತ್ತೆ ಸಾವು, ಈ ಸಂಸಾರ ಸಾಗರ ಒದ್ದಾಡ್ತಿರ್ತೀರಿ. ನೀವು ದಾಟಬೇಕು ಅಂದರೆ ಆರಂಭದಲ್ಲಿ ಮಾಡುವ ತಪ್ಪನ್ನು ಮಾಡಬೇಡಿ. ಆರಂಭದಲ್ಲಿ ಸಂಸಾರ ಸಾಗರದಲ್ಲಿ ಹಾರುವ ನೀವು, ಈಜುವ ನೀವು ಭಗವಂತನಿಗೆ ಮೊದಲು ನಮಸ್ಕಾರ ಮಾಡಿ. ಎದ್ರ ನಮಸ್ಕಾರ, ಕೂತ್ರ ನಮಸ್ಕಾರ. ಭಗವಂತನ ಮಹಿಮೆಯನ್ನು ತಲೆಯಲ್ಲಿ ಸದಾ ಚಿಂತನೆ ಮಾಡ್ತಾ ಮಾಡುವ ಸಕಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿದಾಗ ಮಾತ್ರ ಈ ಸಂಸಾರ ಸಾಗರವನ್ನು ಅನಾಯಾಸವಾಗಿ ದಾಟಬಹುದು ಅಂತ ತೋರಿಸ್ಲಿಕ್ಕೆ ರಾಮಾಯ ನತ್ವ, ಆ ರಾಮಚಂದ್ರ ಮಹಾಪ್ರಭುವಿಗೆ ನಮಸ್ಕಾರ ಮಾಡಿ ಹನುಮಂತ ದೇವರು ಸಾಗರವನ್ನು ಹಾರಲಿಕ್ಕೆ ಶುರು ಮಾಡಿದ್ದಾರೆ. ಹೇಗೆ ಹಾರಿದ್ರು, ಏನು ನಡೀತು ಎಲ್ಲ ಮತ್ತೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣ.